ಮುಸ್ಲಿಮರ ಭಾತೃತ್ವ ಮತ್ತು ಸಮಾನತೆಯ ಚಿಂತನೆ ಮುಸ್ಲಿಂ ಹೊರತುಪಡಿಸಿದ ಯಾವುದೇ ವ್ಯಕ್ತಿಯ ಜೊತೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನುವ ಕೃತಿಯ ಮೂಲಕ ಅಧಿಕೃತವಾಗಿ ಕೊಟ್ಟ ದಾಖಲೆ. ನೀವೇನ್ ಹೇಳ್ತಾ ಇದ್ರಿ, ದಲಿತ್ ಮುಸ್ಲಿಂ ಬಾಯ್ ಬಾಯ್, ಯಾರು ಹೇಳ್ಕೊಟ್ರು? ಎಷ್ಟಂತ ಮಾಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನ? ಅಖಂಡ ಭಾರತದ ಬಗ್ಗೆ 100 ಜನ ಪ್ರತಿಪಾದಕರು ಹೇಳ್ತಾರೆ, RSS ಹೇಳ್ತಾ ಇದೆ, ಚಿಂತಕರು ಹೇಳ್ತಾರೆ. ಆದ್ರೆ ಇಡೀ ದೇಶದಲ್ಲಿ ಪ್ರಕೃತಿ ದತ್ತವಾಗಿಯೇ ಭಾರತ ಅಖಂಡ ಅಂತ ಹೇಳಿದ್ರೆ ಯಾಕಾಗುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆ ಎಂಬುದನ್ನು ನೀವು ಹಿಂದೂ ಧರ್ಮಕ್ಕೆ ಮಾತ್ರ ಅಂಟಿಸಬೇಡಿ, ಅಸ್ಪೃಶ್ಯತೆಯ ಉಗಮವೇ ಹಿಂದೂ ಧರ್ಮವಲ್ಲ ಅಂತ ಬರೀತಾರೆ, ರಿಸರ್ಚ್ ಮಾಡಿ ಬರೀತಾರೆ. ಕೇವಲ ಬಂಡವಾಳಗಾರರನ್ನ ಬಂಡವಾಳವನ್ನ ಟೀಕೆ ಮಾಡುವುದೊಂದೇ ರಾಷ್ಟ್ರಕ್ಕೆ ಮದ್ದಲ್ಲ, ಕಾರ್ಮಿಕರಿಗೆ ಹಿತವಲ್ಲ. ಹಾಗಾಗಿ ನಾನು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ತಿರಸ್ಕರಿಸುತ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ ಲಿಖಿತ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ನನ್ನ ಅಧಿಕೃತ ಶತ್ರುಗಳು ಅಂತ ಘೋಷಣೆ ಮಾಡಿದ್ರು, ಅವರ ಎಲ್ಲ ಹೋರಾಟದ ಕಾರ್ಯಕ್ರಮಗಳಲ್ಲಿ ನಿಮಗೆ ರಾರಾಗ್ತದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಈ ರೀತಿ ವಿರುದ್ಧ ದಿಕ್ಕಿನಲ್ಲಿ ತೋರಿಸಿದ ಕಾರಣಕ್ಕೆ ಏನು ಭಾರತದ ಒಳಗೆ ಜ್ವಲಂತ ಮೂಲಭೂತ ಸಮಸ್ಯೆಗಳಂತ ಕರಿತೀವಿ, ಅದರಲ್ಲಿ ಅನೇಕ ಸಮಸ್ಯೆಗಳು ಇಂದಿಗೂ ಕೂಡ ಉಳ್ಕೊಂಡಿದೆ. ಭಾರತದಲ್ಲಿ ಕೆಲವು ಮಹಾಪುರುಷರ ವಿಚಾರ ಮೂಲ ಸತ್ವ ಮತ್ತು ಸ್ವತ್ವವನ್ನ ಬೆನ್ನು ತಿರುಗಿಸಿ ತೋರಿಸುವಂತ ಕಾರ್ಯ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸ್ವತಂತ್ರೋತ್ತರ ಭಾರತದಲ್ಲಂತೂ ಬಹಳ ವೇಗವಾಗಿ ಮತ್ತು ನಿರಂತರವಾಗಿ ನಡೀತಾ ಬಂದಿದೆ. ಉದಾಹರಣೆಗೆ ಸಾವರ್ಕರ್ ಅವರ ಚಿಂತನೆಯನ್ನಿರ್ಬೋದು, ನೇತಾಜಿಯವರ ಚಿಂತನೆಯನ್ನಿರ್ಬೋದು, ಮಹಾತ್ಮ ಗಾಂಧೀಜಿಯವರ ಚಿಂತನೆಯನ್ನಿರ್ಬೋದು, ಅವರ ಮೂಲ ಚಿಂತನೆಗಳನ್ನು ಸಮಾಜಕ್ಕೆ ಎದುರಿಗೆ ಬದಲು ಅಥವಾ ಬೆನ್ನು ತೋರಿಸುವ ಒಂದು ಪ್ರಯತ್ನವನ್ನ ಬಹಳ ನಿಷ್ಠೆಯಿಂದ ಮಾಡಲಾಗ್ತಾ ಇದೆ. ಆ ರೀತಿ ಆ ಸಾಲಿನಲ್ಲಿ ಅತ್ಯಂತ ವ್ಯಾಪಕವಾಗಿ ದುರ್ಬಳಕೆಯಾದ, ಅತ್ಯಂತ ನಿರಂತರವಾಗಿ ಶ್ರದ್ಧೆಯಿಂದ ವಂಚಿಸಲ್ಪಟ್ಟ ಮಹಾಪುರುಷರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ಅಗ್ರಗಣ್ಯರು. ಅಂದ್ರೆ ಈ ಹಿಂದೆ ಯಾರ್ಯಾರ ಚಿಂತನೆಗಳನ್ನ, ಯಾವ ಯಾವ ವಿಷಯಗಳನ್ನ ಮೂಲವನ್ನ ಹೊರತುಪಡಿಸಿ ತೋರಿಸಲಾಗಿತ್ತೋ, ಕಟ್ಟಿಕೊಡಲಾಗಿತ್ತೋ, ಓದಿಸಲಾಗಿತ್ತೋ, ಹೇಳಿಕೊಡಲಾಗಿತ್ತೋ, ಬಲವಂತವಾಗಿ ಏರಲಾಗಿತ್ತೋ ಅಂಥವರಲ್ಲಿ ಬಾಬಾ ಸಾಹೇಬ್ ಅಗ್ರಗಣ್ಯರು ಅಂತ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು. ಆದ್ರೆ ಏನು ಬಾಬಾ ಸಾಹೇಬರನ್ನು ನಾವು ಓದ್ಕೊಂಡಿದ್ದೀವಿ, ಏನು ನಮಗೆ ಓದಿಸಲಾಯಿತು, ಈ ವಿಶ್ವವಿದ್ಯಾನಿಲಯಗಳ ಪಠ್ಯಕ್ರಮದಲ್ಲಿ ಓದಿದ ಬಾಬಾ ಸಾಹೇಬರು, ನೋಡಿದ ಬಾಬಾ ಸಾಹೇಬರು ನಮ್ಮವರೆಲ್ಲ ಅಲ್ಲ ಅಂತ, ಅವರೆಲ್ಲ ಬಾಬಾ ಸಾಹೇಬರು ಅಂತ. ಬಾಬಾ ಸಾಹೇಬರು ಬೇರೆ. ಈ ಪುಸ್ತಕ 3 ಡಿವಿಷನ್ ಅನ್ನ ಇಟ್ಕೊಂಡು, ಒಂದು ಇಸ್ಲಾಂ ಒಪ್ಪದ ಅಂಬೇಡ್ಕರರು, ಹಿಂದುತ್ವದ ಶ್ಲಾಘನೆ ಮತ್ತು ವಿಮರ್ಶೆ, ಮತ್ತು ಅಂಬೇಡ್ಕರ್ ಮತ್ತು ಭಾರತೀಯತೆ ಅನ್ನುವ 3 ವಿಷಯವನ್ನು ಇಟ್ಕೊಂಡು ರಚನೆಯಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಭಾರತೀಯತೆಯನ್ನು ಜೋಡಿಸಿ ಮಾತನಾಡಬೇಕಾದ, ಬರೆಯಬೇಕಾದ, ಓದಬೇಕಾದ, ವಿಮರ್ಶಿಸಬೇಕಾದ ಅಗತ್ಯ ಬಂದದ್ದೇ ಒಂದು ದೌರ್ಭಾಗ್ಯ ಅಂತ. ಅಂಬೇಡ್ಕರ್ ಮತ್ತು ಭಾರತೀಯತೆ ಅಂತ ನಾವು ಯಾಕೆ ಪ್ರತ್ಯೇಕವಾಗಿ ಬರಿಬೇಕಾಯ್ತು ಅಂತ ಕೇಳಿದ್ರೆ, ಇದು ಜಗತ್ತು ನೋಡಿದ್ರೆ ನಿಜವಾಗ್ಲೂ ಎಲ್ಲಾದ್ರೂ ಪ್ರಾಜ್ಞರು ವಿಮರ್ಶೆ ಮಾಡಿದ್ರೆ, ಅಲ್ಲ ಅಂಬೇಡ್ಕರ್ ಮತ್ತು ಭಾರತೀಯತೆ ಅಂತ ಬರೆಯುವ ಅನಿವಾರ್ಯತೆ ಏನಿತ್ತು ಅನ್ನೋ ಒಂದು ಯೋಚನೆ ಅಂತೂ ತುಳಿಯುತ್ತೆ. ಆದ್ರೆ ದಿಟವಾಗಿ ಅರ್ಜ್ ಅಂತ ನಾವೇನು ಹಳ್ಳಿನಲ್ಲಿ ಬಳಸ್ತೀವಿ, ಆ ಅರ್ಜು ಇದೆ. ಬಾಬಾ ಸಾಹೇಬರನ್ನ ರಾಷ್ಟ್ರೀಯತೆಯ ಜೊತೆ ಜೋಡಿಸಿ, ಹಿಂದುತ್ವದ ಜೊತೆ ಜೋಡಿಸಿ ವಿಮರ್ಶೆ ಮಾಡಬೇಕಾದಂತ ಅನಿವಾರ್ಯತೆ ಬಂದು ಕೂತಿದೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ನಿರಂತರ ಮತ್ತು ಶ್ರದ್ಧೆಯುಕ್ತವಾದ ಸಂಶೋಧನೆಯ ಮೂಲಕ ತಾವು ಶೋಧಿಸಿ ಪಡೆದ ಸತ್ವವನ್ನ, ಚಿಂತನೆಯನ್ನ ಯಥಾವತ್ತು ಸಮಾಜಕ್ಕೆ ಮುಟ್ಟಿಸಬೇಕು ಅನ್ನುವ ಆಗ್ರಹದ ಮೂಲಕ ಅತ್ಯಂತ ಹೃದಯದಲ್ಲಿ ದೇಶವನ್ನ ಕಾಪಿಟ್ಟುಕೊಂಡು, ಹೃದಯದಲ್ಲಿ ಧರ್ಮವನ್ನ ಕಾಪಿಟ್ಟುಕೊಂಡು, ಹೃದಯದಲ್ಲಿ ಸ್ವಚಿಂತನೆಯನ್ನು ಕಾಪಿಟ್ಟುಕೊಂಡು ಯಾವ ಯಾವ ಬರವಣಿಗೆಯನ್ನು ಮಾಡಿದ್ರೋ, ಯಾವ ಸಂಶೋಧನೆಯನ್ನ ಮಾಡಿದ್ರೋ, ಯಾವ ಚಿಂತನೆಯನ್ನ ಕಟ್ಟಿಕೊಟ್ಟಿದ್ರೋ ಅವೆಲ್ಲವೂ ಕೂಡ ನಮಗೆ ಅಹಿತವಾಗಿ ಕಾಣುವಂತೆ, ಮತ್ತೆ ಅವೆಲ್ಲವೂ ಕೂಡ ಹಿಮ್ಮುಖವಾಗಿ ಕಾಣುವಂತೆ, ಅವೆಲ್ಲವೂ ಕೂಡ ಮೊಬ್ಬಾಗಿ ಕಾಣುವಂತೆ ಒಂದು ದೊಡ್ಡ ಯೋಜನೆ, ಒಂದು ಕುತಂತ್ರ, ಷಡ್ಯಂತ್ರ ನಡೆದಿದೆ. ಕಾರಣ ಏನು ಕೇಳಿದ್ರೆ, ಬಾಬಾ ಸಾಹೇಬ್ ಒಬ್ಬ ವ್ಯಕ್ತಿ, ಒಬ್ಬರೇ ವ್ಯಕ್ತಿ ಅಲ್ಲ, ಆ ಒಂದು ವ್ಯಕ್ತಿಯ ಜೊತೆ ಒಂದು ಬಹುದೊಡ್ಡ ಜಗತ್ತಿನ ಪ್ರಜಾಪ್ರಭುತ್ವ ದೇಶದ ಬಹುದೊಡ್ಡ ಬಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಇದೆ. ಅದೊಂದು ಶಕ್ತಿ ಎನ್ನುವ ಕಾರಣಕ್ಕಾಗಿ ಆ ಶಕ್ತಿಯನ್ನ ನೆಗೆಟಿವ್ ನರೇಟಿವ್ನ ಮೂಲಕ ಸಮಾಜಕ್ಕೆ ಮುಟ್ಟಿದ್ರೆ
ಭಾರತಾಂಬೆಯನ್ನ ಬಿರುಕುಗೊಳಿಸಲಿಕ್ಕೆ, ದೇಶವನ್ನ ಹಿಮ್ಮುಖವಾಗಿ ಒಯ್ಯಲಿಕ್ಕೆ, ಅಭಿವೃದ್ಧಿಯಿಂದ ಹಿಂದಕ್ಕೆ ಎಳಿಲಿಕ್ಕೆ ಬೇಕಾದಂತ ಎಲ್ಲ ಅಸ್ತ್ರಗಳನ್ನ ಬಾಬಾ ಸಾಹೇಬರನ್ನ ಈ ರೀತಿ ತೋರಿಸುವ ಮೂಲಕ ಪಡೆದುಕೊಳ್ಬಹುದು ಅನ್ನುವ ಕಾರಣಕ್ಕಾಗಿ ಅನೇಕ ವರ್ಷಗಳಿಂದ ತೋರಿಸ್ತಾ ಇದೆ. ನಮ್ಗೆ ಗೊತ್ತಿರಲಿ, ಈ ದೇಶದ ಒಳಗಡೆ ಭಾರತಾಂಬೆಗೆ ಸ್ವಾತಂತ್ರ್ಯ ಹೋಗಿ ಪರತಂತ್ರ ಆವರಿಸಿಕೊಂಡ ಮೇಲೆ ತಮ್ಮ ಅಕ್ಷರ ಸೇವೆಗಳ ಮೂಲಕ, ತಮ್ಮ ಬರವಣಿಗೆಗಳ ಮೂಲಕ, ತಮ್ಮ ಭಾಷಣದ ಮೂಲಕ ಅನೇಕ ಸಾಹಿತಿಗಳು ರಾಷ್ಟ್ರವನ್ನ ಕಟ್ಟುವ ಮತ್ತು ಭಾರತಾಂಬೆಗೆ ಒದಿಸಿದ್ದ ಆ ಪರತಂತ್ರದ ಪರದೆಯನ್ನ ಹರಿದು ಬಿಸಾಕುವಂತ ಕೆಲಸಕ್ಕೆ ತಮ್ಮ ಅಕ್ಷರ ಸೇವೆಯನ್ನ ಕೊಟ್ಟಿದ್ದು ನಾವು ನೋಡಿದ್ವಿ. ಅನೇಕ ಈಗ ಒಂದೇ ಮಾತ್ರ ಗೀತೆ ಆಡ್ಲಿಕ್ಕೆ ಈಗ 150 ವರ್ಷ ಆಯ್ತು ಅಂತ ಬಹಳ ದೊಡ್ಡ ವಿವಾದವನ್ನು ಮಾಡ್ತಾ ಇದ್ರು. ನನಗೆ ಗೊತ್ತಿರೋ ಪ್ರಕಾರ ಮುಖ್ಯ ಅತಿಥಿಗಳು ಜಗ್ಗೇಶ್ ಅವರು ಕೂಡ ಆ ವಿಚಾರದಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ನಿಮಗೆ ಒಂದೇ ಮಾತ್ರ ಮಾಡ್ಲಿಕ್ಕೆ ಇಷ್ಟೊಂದು ನೋವಾಗೋದು ಯಾಕೆ ಅಂತ ಅಂದ್ರೆ, ಈ ರೀತಿಯ ಅನೇಕ ಸಾಹಿತಿಗಳು, ಚಿಂತಕರು, ಬರಹಗಾರರು, ಅಕ್ಷರದಾಯಿಗಳು ಅಮೃತದ ರೀತಿ ತಮ್ಮ ಬರವಣಿಗೆಯನ್ನ, ಮಾತನ್ನ, ಚರ್ಚೆಯನ್ನ, ವಿಷಯವನ್ನ ಸಮಾಜಕ್ಕೆ ಅಂದ್ರೆ ಭಾರತವನ್ನ ಕಟ್ಟಲಿಕ್ಕೆ ಕೊಟ್ಟಿದ್ರು. ಅಂದ್ರೆ ಕೆಲವರು ಅನೇಕರು ತಮ್ಮ ಅಕ್ಷರದ ಮೂಲಕ, ತಮ್ಮ ಅಕ್ಷರ ಶಕ್ತಿಯ ಮೂಲಕ ಭಾರತವನ್ನ ಮುರಿದು ಕಟ್ಟಲಿಕ್ಕೋಸ್ಕರ ತಮ್ಮ ಅಕ್ಷರ ಸೇವೆಯನ್ನು ಬಳಸ್ಕೊಂಡಿದ್ದಾರೆ. ಭಾರತವನ್ನ ಇಬ್ಬಾಗಿಸ್ಲಿಕ್ಕೆ, ಸಾಮರಸ್ಯ ಸಮಾಜವನ್ನ ಹಿಂದೆ ದೂಡ್ಲಿಕ್ಕೆ ತಮ್ಮ ಅಕ್ಷರ ಸೇವೆಯನ್ನ ನಿರಂತರ ಕಾಯಕವಾಗಿ ಅವರು ಸಂಶೋಧನೆ ಮೂಲಕ ಕೊಡ್ತಾ ಇದ್ದಾರೆ. ಉದಾಹರಣೆಗೆ, ಈ ದೇಶದಲ್ಲಿ ಸಂವಿಧಾನ ರಚನೆ ಆಗುವ ಸಂದರ್ಭಕ್ಕೆ DVG ಅವರು, ನಾವು DVG ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದೇನು? DVG ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದು ಕಗ್ಗ, ಸಾಹಿತ್ಯ, ಈ ರೀತಿಯ ಅನೇಕ ಒಂದು ಎಂಥದ್ದು ಸೃಷ್ಟಿಶೀಲ ಸಾಹಿತ್ಯದ ಚಿಂತನೆಯನ್ನು DVG ಅವರಲ್ಲಿ ಕಾಣ್ತೀವಿ ನಾವು. ಅವರ ಅನೇಕ ಈಗಲೂ ಕೂಡ ಬಹಳ ದೊಡ್ಡ ಸ್ಲೋಗನ್ಗಳಲ್ಲೂ ಕೂಡ ನಾವು DVG ಅಂತ, ಅಂದ್ರೆ DVG ಅಂತ ಒಬ್ಬ ಸಾಹಿತಿಗೆ, DVG ಅಂತ ಒಬ್ಬ ಬರಹಗಾರರಿಗೆ ಕೇವಲ ತಾನು ಪದ್ಯವನ್ನ ಕಟ್ಟೋದು, ಕಗ್ಗವನ್ನ ಕಟ್ಟೋದು, ದೀರ್ಘ ಬರವಣಿಗೆಯನ್ನು ಮಾಡೋದು ಅಷ್ಟೇ ನನ್ನ ಕೆಲಸವಲ್ಲ ಅಂತ ಭಾವಿಸಿ DVG ಅವರು ಸ್ವಾತಂತ್ರ್ಯ ರಚನೆಯ ಕಾಲಕ್ಕೆ, ಸಂವಿಧಾನ ರಚನೆಯ ಕಾಲಕ್ಕೆ ಈ ಸಂವಿಧಾನದ ಬಗ್ಗೆ ವ್ಯಾಖ್ಯಾನಗಳನ್ನು ಬರೀತಾರೆ. ನಮ್ಗಷ್ಟು DVG ಅವರ ರಾಜಕೀಯ ವಿಜ್ಞಾನದ ಬಗ್ಗೆ ನಮ್ಗಷ್ಟು ಪರಿಚಯ ಇತ್ತು. ಇಲ್ಲಾಂದ್ರೆ DVG ಅವರ ಪೊಲಿಟಿಕಲ್ ಸೆಗ್ಮೆಂಟ್ ಬಗ್ಗೆ ನಾವು ಹೆಚ್ಚು ಎಲ್ಲೂ ಚರ್ಚನೆ ಮಾಡೋದಿಲ್ಲ. ಆದ್ರೆ ಏನು ಬರೀತಾರೆ DVG ಆ ಕಾಲಕ್ಕೆ ನಮಗೆ ರಚನೆ ಆಗ್ತಾ ಇರುವ ಸಂವಿಧಾನದ ಒಳಗಿರುವ ಹಲವು ಅಂಶಗಳನ್ನ ಅವರು ಪರಾಮರ್ಶಿಸ್ತಾರೆ. ಅತೀವವಾಗಿ ಯಾವುದು ಲೋಪ ಅನ್ಸುತ್ತೋ ಅದನ್ನ ಟೀಕೆ ಮಾಡ್ತಾರೆ, ಯಾವುದು ಸಹಿತ ಅನ್ಸುತ್ತೋ, ಯಾವುದು ಇದು ಭಾರತವನ್ನ ಎತ್ತರಕ್ಕೆ ಏರಿಸಬಲ್ಲದೋ ಅಂತ ಅದನ್ನ ಶ್ಲಾಘನೆ ಮಾಡಿ ಬರೀತಾರೆ. ಉದಾಹರಣೆಗೆ, ಸದಸ್ಯನೆಲ್ಲದವನೊಬ್ಬ ಮುಖ್ಯಮಂತ್ರಿ ಆಗಬಹುದಾದ ಅವಕಾಶದ ಕುರಿತು ದೀರ್ಘ ಬರವಣಿಗೆಯನ್ನ DVG ಮಾಡಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ MLA ಅಲ್ಲದೆ ಇದ್ರೆ, MLC ಅಲ್ಲದೆ ಇದ್ರೆ ಆತನನ್ನ 6 ತಿಂಗಳವರೆಗೆ ಮುಖ್ಯಮಂತ್ರಿ ಮಾಡ್ಕೊಳ್ಬಹುದು ಅನ್ನೋ ಒಂದು ಪ್ರಾವಿಷನ್ ಅನ್ನ ಅಂದಿನ ಕಾಲಕ್ಕೆ DVG ಅವರು ಅತ್ಯಂತ ಗಟ್ಟಿಯಾಗಿ ವಿಮರ್ಶೆ ಮಾಡಿ ಯಾವ ರೀತಿ ಇದು ಭಾರತವನ್ನ ಹಿಂದಕ್ಕೆ ನೂಕುತ್ತೆ ಅಂತ ಬರೀತಾರೆ. ಅವರು ಯಾವ ಮುಲಾಜನ್ನು ಇಟ್ಕೊಂಡಿಲ್ಲ. ಯಾಕೆ ನಾನು ಈ ವಿಷಯ ಪ್ರಸ್ತಾಪ ಮಾಡಿದೆ ಅಂದ್ರೆ, ನನ್ನ ಜವಾಬ್ದಾರಿ, ಅಕ್ಷರ ಕಲಿತವನ್ನ ಜವಾಬ್ದಾರಿ ಭಾರತಾಂಬೆಯನ್ನ ಎತ್ತರಕ್ಕೆ ಏರಿಸುವಂತದ್ದಕ್ಕೆ ಹೊಣೆಗಾರಿಕೆಯನ್ನ ಅಥವಾ ಹೆಗಲನ್ನು ಕೊಡೋದು. ಆದ್ರೆ ನನ್ನ ಅಕ್ಷರ ಭಾರತವನ್ನ ಬಿರುಕುಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಅದು ನಾಯಿಯ ಎದೆಯ ಭಾರ ಹೊರತು ತಾಯಿಯ ಎದೆಯ ಹಾಲಲ್ಲ. ಹಾಗಾಗಿ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಅಸ್ಪಷ್ಟವಾಗಿ ತೋರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯನ್ನ ಅದು ಈ ಜೋರುಗಾಯಿಯ ರೀತಿ, ಅಂದ್ರೆ ಅದು ನಮಗೆ ಎಲ್ರಿಗೂ ಜೋರುಗಾಯಿ ಎಲ್ರಿಗೂ ಸಿಹಿ ಆಗೋದಿಲ್ಲ. ಅಂದ್ರೆ ಹುಳಿ ಯಾರು ಹೆಚ್ಚು ಇಷ್ಟಪಡೋದಿಲ್ಲ ಅವ್ರು ತಿನ್ನೋದಿಲ್ಲ, ಯಾರು ಕೆಲವರು ಮಾಗಿದ ಹಣ್ಣನ್ನು ತಿನ್ಬೇಕಂದ್ರೆ ಅವರು ತಿನ್ನೋದಿಲ್ಲ, ದೋರುಗಾಯಿಯನ್ನು ಎಲ್ಲರೂ ಇಷ್ಟಪಡೋದಿಲ್ಲ. ಹೀಗೆ ದೋರುಗಾಯಿಯ ರೀತಿ ಅಂಬೇಡ್ಕರ್ ಚಿಂತನೆಗಳನ್ನು ಕಟ್ಕೊಟ್ಬಿಡ್ತಾರೆ. ನಮ್ಗೆ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಈ ರೀತಿ ವಿರುದ್ಧ ದಿಕ್ಕಿನಲ್ಲಿ ತೋರಿಸಿದ ಕಾರಣಕ್ಕೆ ಏನು ಭಾರತದ ಒಳಗೆ ಜ್ವಲಂತ ಮೂಲಭೂತ ಸಮಸ್ಯೆಗಳಂತ ಕರಿತೀವಿ, ಅದರಲ್ಲಿ ಅನೇಕ ಸಮಸ್ಯೆಗಳು ಇಂದಿಗೂ ಕೂಡ ಉಳ್ಕೊಂಡಿದೆ. ಏನು ಕೇಳಿದ್ರೆ, ಅಸ್ಪೃಶ್ಯತೆ, ವೇದಿಕೆಯ ಮೇಲಿರುವ ಹಿರಿಯರು ತಿಪ್ಪೇಸ್ವಾಮೀಜಿಯವರು ಬದುಕಿನ ಪೂರ್ತಿ ಅದನ್ನ ನಿರ್ನಾಮ ಮಾಡಲಿಕ್ಕೆ ಹೋರಾಟ ಮಾಡಿದಂಥ ತಿಪ್ಪೇಸ್ವಾಮೀಜಿಯವರಿಂದ ಹಿಡಿದು ವೇದಿಕೆಯಲ್ಲಿರುವ ಇನ್ನ ಗಣ್ಯರನ್ನು
ಒಳಗೊಂಡಂತೆ ವೇದಿಕೆಯ ಮುಂಭಾಗದಲ್ಲಿರೋ ನಾವು ಯಾರು ಕೂಡ ಪ್ರಜ್ಞೆ ಇರುವ ಯಾವೊಬ್ಬ ಭಾರತೀಯ ಕೂಡ ಅಸ್ಪೃಶ್ಯತೆಯನ್ನ ಅದು ಎಂಡಾರ್ಸ್ ಮಾಡುವಂತ ಶಕ್ತಿ ನಮಗಿರೋದಿಲ್ಲ. ಅಸ್ಪೃಶ್ಯತೆ ಅಂದ್ರೆ ನನ್ನ ಒಳಗಿದ್ದವನ, ನನ್ನ ಜೊತೆಲಿ ಇದ್ದವನ, ನನ್ನ ಎದುರಿಗಿದ್ದವನನ್ನು ಮುಟ್ಟಿಸಬಾರದು ಎನ್ನುವ ಕಲ್ಪನೆ, ಅವನೊಟ್ಟಿಗೆ ಊಟ ಮಾಡಬಾರದು ಅನ್ನುವ, ಅವನ ಮುಟ್ಟಿದ್ದನ್ನು ಮುಟ್ಟಬಾರದು ಅನ್ನುವ ಆ ಒಂದು ಕಲ್ಪನೆ ಇದೆಯಲ್ಲ, ಅದೇ ವಿಷಕಾರಿ ತತ್ವ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕಟ್ಟುನಿಟ್ಟಾಗಿ ಅತ್ಯಂತ ಕಠೋರವಾಗಿ ಟೀಕೆ ಮಾಡಿದ್ದಾರೆ. ನಾವ್ಯಾರು ಕೂಡ ಅದನ್ನ ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆ ಎಂಬುದನ್ನು ನೀವು ಹಿಂದೂ ಧರ್ಮಕ್ಕೆ ಮಾತ್ರ ಅಂಟಿಸಬೇಡಿ, ಅಸ್ಪೃಶ್ಯತೆಯ ಉಗಮವೇ ಹಿಂದೂ ಧರ್ಮವಲ್ಲ ಅಂತ ಬರೀತಾರೆ, ರಿಸರ್ಚ್ ಮಾಡಿ ಬರೀತಾರೆ. ನಮಗೆ ಗೊತ್ತಿರಲಿ, ಏನು ಎಡಪಂಥೀಯರ ಕಾಯಿಲೆಗಳಿಗೆ ಮದ್ದು ಹುಡುಕಿದ್ರೆ ನೀವು ಎಲ್ಲೂ ಹುಡುಕ್ಬೇಕಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲ ದಾಖಲೆಗಳನ್ನ ನೀವು ಗಟ್ಟಿಯಾಗಿ ಅಧ್ಯಯನ ಮಾಡಿದ್ರೆ ಕಮ್ಯುನಿಸ್ಟರ, ಎಡಪಂಥೀಯರ ಎಲ್ಲ ಕಾಯಿಲೆಗಳಿಗೆ ನಮ್ಮ ಮದ್ದು ಸಿಗ್ತದೆ. ಅಂದ್ರೆ ಅಸ್ಪೃಶ್ಯತೆ ಅನ್ನೋದನ್ನ ಕಠಿಣವಾಗಿ ಟೀಕೆ ಮಾಡಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆ ಅನ್ನೋದು ಈ ನೆಲದ ಉಗಮವಲ್ಲ ಅನ್ನೋದಕ್ಕೆ ಅವರೇ ದಾಖಲೆ ಕೊಟ್ಟು ಬರೀತಾರೆ. ಅವರ ಬದುಕು ಬರಹಗಳ ಸಂಪುಟದಲ್ಲಿ ದಾಖಲೆ ಇದೆ. ಏನು ಹೇಳ್ತಾರೆ? ಹಿಂದೂಗಳಲ್ಲದವರಲ್ಲಿನ ಅಸ್ಪೃಶ್ಯತೆ, ಅವರ ಬದುಕು ಬರಹಗಳ 6ನೇ ಸಂಪುಟದಲ್ಲಿ ಲಿಖಿತ ದಾಖಲು ನಿಮ್ಗೆ ಸಿಗ್ತದೆ. ಈ ಸಂಪುಟದಲ್ಲಿ ನ್ಯೂಜಿಲೆಂಡ್ ನಲ್ಲಿ ಅಸ್ಪೃಶ್ಯತೆ ಹೇಗಿದೆ, ವೆಸ್ಟ್ ಆಫ್ರಿಕಾದಲ್ಲಿ ಅಸ್ಪೃಶ್ಯತೆ ಹೇಗಿದೆ, ನೈಜೀರಿಯಾದಲ್ಲಿ ಅಸ್ಪೃಶ್ಯತೆ ಹೇಗಿದೆ. ಅಂದ್ರೆ ನೈಜೀರಿಯಾದಲ್ಲಿತ್ತು, ನ್ಯೂಜಿಲೆಂಡ್ ಅಲ್ಲಿತ್ತು, ಹಾಗಾಗಿ ನಾವು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಹುದು ಅಂತ ನಾವು ಹೇಳಿಕ್ ಸಾಧ್ಯ ಇಲ್ಲ. ಆದ್ರೆ ನೀವು ಯಾವ ಅಸ್ಪೃಶ್ಯತೆಯನ್ನು, ಮಹಾಪಾಪವನ್ನ ಹಿಂದೂ ಧರ್ಮಕ್ಕೆ, ಹಿಂದುತ್ವಕ್ಕೆ ಅಂಟಿಸ್ಲಿಕ್ಕೆ ಹೋದ್ರಿ, ಅದು ಅಲ್ಲ ಅಂತ ಹೇಳಿ ಅದಕ್ಕೆ ಮದ್ದು, ಆ ನೆರೆಟಿವ್ಗೆ ಒಂದು ವಿರುದ್ಧವಾದ ದಾಖಲೆಯನ್ನ ಕೊಟ್ಟದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂದ್ರೆ ಅಸ್ಪೃಶ್ಯತೆ ನಾಶ ಆಗಬೇಕು ಅನ್ನೋದ್ರಲ್ಲಿ ಯಾರವೇ ಭೇದವೂ ಇಲ್ಲ. ಇದು ಯಾರಾದ್ರೂ ಧೈರ್ಯವಾಗಿ ಅಸ್ಪೃಶ್ಯತೆ ಉಳಿಬೇಕು ಅಂತ ಯಾರಿಗೂ ಧೈರ್ಯ ಇಲ್ಲ ನನ್ನ ಪ್ರಕಾರ. ಆದ್ರೆ ಅಸ್ಪೃಶ್ಯತೆಯನ್ನ ಹಿಂದೂ ಧರ್ಮಕ್ಕೆ ಅಂಟಿಸುವ ನಿಮ್ಮ ಪಾಪ ಕಾರ್ಯಕ್ಕೆ ಮದ್ದು ಕೊಡೋದು ಯಾರು ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ದೃಢೀಕರಿಸಿದ ಶತ್ರುಗಳೆಂದರೆ ಕಮ್ಯುನಿಸ್ಟರು. ಇದು ನಾನು ಹೇಳ್ತಾ ಇರೋದಲ್ಲ, ಡಾಕ್ಟರ್ ಸುಧಾಕರ್ ಬಸವಳ್ಳಿ ಮಾತಲ್ಲ. ನಾನು ದೃಢೀಕರಿಸಿದ ಶತ್ರುಗಳು ಯಾರು? ಕಮ್ಯುನಿಸ್ಟರು. ಯಾರು ಹೇಳೋದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದಲ್ಲ, ಬರೀತಾರೆ. ಕಮ್ಯುನಿಸ್ಟರ ಹಿಂದೆ ಹೋದ ಯಾವುದೇ ಶೋಷಿತನು, ಶ್ರಮಿಕನು ಗೆದ್ದ ಉದಾಹರಣೆ ಇಲ್ಲ. ಕೇವಲ ಬಂಡವಾಳವನ್ನ ಟೀಕೆ ಮಾಡುವುದೊಂದೇ ರಾಷ್ಟ್ರಕ್ಕೆ ಮದ್ದಲ್ಲ, ಕಾರ್ಮಿಕರಿಗೆ ಹಿತವಲ್ಲ. ಹಾಗಾಗಿ ನಾನು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ತಿರಸ್ಕರಿಸುತ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ ಲಿಖಿತವಾಗಿ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ನನ್ನ ಅಧಿಕೃತ ಶತ್ರುಗಳು ಅಂತ ಘೋಷಣೆ ಮಾಡಿದ್ರು, ಅವರ ಎಲ್ಲ ಹೋರಾಟದ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ರಾರಾಗ್ತದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ. ಇದು ವೈರುಧ್ಯ ಅಂತ. ಅಂದ್ರೆ ಇಂಥ ವೈರುಧ್ಯಗಳನ್ನ ಸಮಾಜವನ್ನು ವಿಘಟಿಸಲಿಕ್ಕೆ, ಸಮಾಜವನ್ನು ಮುರಿದು ಕಟ್ಟಲಿಕ್ಕೋಸ್ಕರ ನೀವು ಯಾವ ಎಡಪಂಥೀಯರು, ಯಾವ ಕಮ್ಯುನಿಸ್ಟರು ಬಳಸ್ಕೊಂಡಿದ್ದೀರಾ, ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಿಮ್ಗೇನು ದೊಡ್ಡ ಅಸ್ತ್ರ ಬೇಡ, ಬಾಬಾ ಸಾಹೇಬ್ರೆ ಸಾಕು ಅಂತ. ಬಾಬಾ ಸಾಹೇಬ್ರನ್ನ ನೋಡ್ಕೊಂಡ್ರೆ ಸಿಗ್ತದೆ. ಈಗ ಇನ್ನು ಮುಂದಿನ ಅವಧಿಯಲ್ಲಿ ಪುಸ್ತಕ ಬಿಡುಗಡೆ ಆದ್ಮೇಲೆ ಜಗ್ಗೇಶ್ ಅವರು ಅಂದ್ರೆ ಒಂದು ಸಾಮರಸ್ಯ ಸಮಾಜಕ್ಕೆ ಇರುವ ತೊಡಕನ್ನ ಅವರು ಮಾತನಾಡ್ತಾರೆ. ಮತ್ತೆ ಈ ಕೃತಿಯ ಕೊನೆಗೆ ಅಂತಿಮವಾಗಿ ನಮಗೆ ತಿಪ್ಪೇಸ್ವಾಮಿಗಳು ಅಂದ್ರೆ ಮಾತಿಗೂ ಕೃತಿಗೂ ಅಂತರ ತುಂಬಾ ಇರ್ತದೆ. ಮಾತು ಯಾವುದನ್ನ ಆಡ್ತಾರೆ ಬದುಕು. ಈಗಾಗಲೇ ಸಿಬ್ಬಂದಿ ಅವರು ಹೇಳಿದ್ರು, 100 ಇದ್ದ ವಿದ್ಯಾರ್ಥಿಗಳ ಒಂದು ಶಾಲೆ 1000. ಅದು ಶಾಲೆ ಅಂತ ಕರಿಬಾರ್ದು, ವಿಶ್ವವಿದ್ಯಾನಿಲಯ ಅಂತ ಕರಿಬೇಕು. ನೀವು ವಿಶ್ವವಿದ್ಯಾನಿಲಯದಲ್ಲಿ ಇರಬಹುದಾದ ಎಲ್ಲ ಸವಲತ್ತುಗಳನ್ನು ಬಿಟ್ಟಿದ್ದಾರೆ. ಮತ್ತೆ ದೂರದ ಬೆಂಗಳೂರಿನಲ್ಲಿ AC ಮನೆಯಲ್ಲಿ ಇರಬಹುದಾದಂತ ತಿಪ್ಪೇಸ್ವಾಮಿಗಳು ವಾರಕ್ಕೂ ಅವರು ಹೋಗ್ತಾರೆ, ಜೊತೆಲಿದ್ದವ್ರನ್ನ ಎಳ್ಕೊಂಡು ಹೋಗಿ ಬಾ ನನ್ನ ಶಾಲೆ ನೋಡ್ಬಾ, ನನ್ನ ಶಾಲೆ ಅಂತ ಕರೀತಾರೆ. ಅಂದ್ರೆ ಬದುಕಿಗೂ ಕೃತಿಗೂ, ಮಾತಿಗೂ ಕೃತಿಗೂ ವ್ಯತ್ಯಾಸ ಇದ್ದಂಥವ್ರು ಅವರು ಈ ಕೃತಿಯನ್ನ ಕೊನೆಗೆ ಎಂಡಾರ್ಸ್ ಮಾಡ್ತಾರೆ. ನನಗೆ ಕೊಟ್ಟ ಸಮಯಾವಕಾಶದಲ್ಲಿ 4 ಅಂಶಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಮೊದಲನೇದು, ಇಸ್ಲಾಂ ಒಪ್ಪದ ಅಂಬೇಡ್ಕರರು ಅಂತ ಒಂದು ಇದೆ. ಜೈ ಭೀಮ್ ಜೈ ಮೀಮ್ ಒಂದು ಘೋಷಣೆ. ನೀವು ಕೇಳಿದ್ದೀರೇನೋ ಗೊತ್ತಿಲ್ಲ ನನಗೆ, ಬಹಳ ಜೋರಾಗಿ ಕೇಳ್ತಾ ಇದೆ. ಇಸ್ಲಾಂ ದಲಿತ ತತ್ವ ಎರಡೂ ಒಂದೇ. ಯಾರು ಮುಸಲ್ಮಾನರಿದ್ದಾರೆ, ಯಾರು ಹಿಂದೂಗಳಿಂದ ನೋವನ್ನು ಉಂಡಂತ ದಲಿತರಿದ್ದಾರೆ, ಶೋಷಿತರಿದ್ದಾರೆ,
ಉಳ್ಳದವರಿದ್ದಾರೆ, ಅವರಿಬ್ರು ಒಂದೇ. ಇದನ್ನ ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವ ಪೋಸ್ಟರ್ ಅನ್ನ, ಘೋಷಣೆಯನ್ನ ಹಾಕಿಕೊಳ್ಳುತ್ತಾ ಯಾವುದೇ ಅಂಜಿಕೆಯೂ ಇಲ್ಲದೆ, ಯಾವುದೇ ಮಾನ ಅಭಿಮಾನಗಳ ಸಂಕೋಚವೂ ಇಲ್ಲದೆ, ಉದಾಹರಣೆಗೆ ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಒಂದು RSS ನ ಪಥಸಂಚಲನದ ವಿಷಯಕ್ಕೆ ನಡೆದಂತ ಒಂದು ಹೋರಾಟದ ನಡುವೆ ನಾವು ಕೂಡ ಪಥಸಂಚಲನ ಮಾಡ್ತೀವಿ, ಭೀಮ್ ಆರ್ಮಿ ಅಂತ ಮಾಡಿ ಎಲ್ಲರಿಗೂ ಅವಕಾಶ ಇದೆ. ನಾವೆಲ್ಲರೂ ಕೂಡ ಸಂವಿಧಾನದ ಒಳಗೇನೆ, ಸಂವಿಧಾನದ ಅಡಿಯಲ್ಲೇ ಬದುಕ್ತಾ ಇರೋದು. ಆದ್ರೆ ನೀವೆಷ್ಟು ಯಾವುದು ಕಪ್ಪು, ಯಾವುದು ಅಶುದ್ಧ, ಯಾವುದು ವಿಷ, ಅದನ್ನ ಸಹಿತ ಅಂತ ತೋರಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಲ್ಲ, ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈಗ ಓದುವ ಜಂಜಿ ಶೋಷಿತರಿರ್ಬೋದು, ದಲಿತರಿರ್ಬೋದು, ಯುವಕರಿರ್ಬೋದು, ದಲಿತರಿರ್ಬೋದು ಒಪ್ಪುತ್ತಾ ಇಲ್ಲ. ಎಡಪಂಥೀಯರು ಅವ್ರು ಎಷ್ಟು ಕೆಳ ಅಂತ ಹಿಡಿದುಬಿಟ್ಟಿದ್ದಾರೆ ಅಂದ್ರೆ, ಮೊದಲೆಲ್ಲ ಬರೀತಾ ಇದ್ರು ಹಿಂದೂ ಧರ್ಮ ವಿನಾಶ ಆಗಬೇಕು, ಕೆಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಕೆಲವರು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಎಲ್ಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಎಲ್ಲಿ ಹೇಳಿದ್ದಾರೆ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಪುಸ್ತಕ ಅವ್ರು ಕೇಳಿದ್ರು, ಯಾವ ಪೇಜ್ನಲ್ಲಿದೆ ಅಂತ ಕೇಳಿದ್ರು. ಈಗ ಯಾರು ಅಷ್ಟು ಸ್ವಲ್ಪ ಕುರುಡಾಗಿ ಒಪ್ಪುವಂತ ಜಂಜಿ ದಲಿತರು ಇಲ್ಲ, ಜಂಜಿ ಯುವಕರು ಇಲ್ಲ. ಅದಕ್ಕೆ ಪುಟ ಸಂಖ್ಯೆ 248. ಅದಕ್ಕೆ ನಾನೊಂದು ಕಾರ್ಯಕ್ರಮ ಹೇಳಿದೆ, ಪುಟ ಸಂಖ್ಯೆ 248 ಹೇಳ್ತಾ ಇದ್ರು, ನಿಮ್ದೇನ್ರಿ ಮತ್ತೆ ಕಿರಿಕ್ ಅಂತ ಕೇಳಿದ್ರು. ಹೇಳಿದೆ, ನನಗೆ ಅವ್ರ ಬಗ್ಗೆ ಅಂದ್ರೆ ಯಾವ ಎಡಪಂಥೀಯರಿದ್ದಾರೆ, ಯಾವ ಕಮ್ಯುನಿಸ್ಟ್, ಯಾವ ಬಾಬಾ ಸಾಹೇಬರಿಂದ ತಿರಸ್ಕೃತರಾದ ಕಮ್ಯುನಿಸ್ಟರು ಇದ್ದಾರೆ, ಅವರು ಯಾವ ವಂಚನ್ನು ಬೇಕಾದ್ರೆ ಹಾಕ್ತಾರೆ. ಆ ಪುಟ ಎಷ್ಟಿದೆ ಚೆಕ್ ಮಾಡಿ ಅಂತ ಹೇಳಿದ್ರೆ, ಆ ಪುಟ 193 ಇದೆ, 248 ಪುಟವೇ ಇಲ್ಲ. ಅಂದ್ರೆ ಬಾಬಾ ಸಾಹೇಬ್ರನ್ನ ಅದೆಷ್ಟರ ಮಟ್ಟಿಗೆ ದೌರ್ಜನ್ಯಕ್ಕೆ ಒಳಪಡಿಸ್ತೀರಿ, ಅದೆಷ್ಟರ ನೀವು ಹೊಸ ಒಳಪಡಿಸ್ತಾ ಇರುವಂತ ಅಸ್ಪೃಶ್ಯತೆ ಇದೆಯಲ್ಲ, ಅದು ಮೂಲ ಅಸ್ಪೃಶ್ಯತೆಗಿಂತ ಅಪಾಯಕಾರಿ ಅಂತ. ನೀವು ಬಾಬಾ ಸಾಹೇಬ್ರನ್ನ ಅತ್ಯಾಚಾರ ಮಾಡ್ತಾ ಇದ್ದೀರಿ ಅಂತ, ಅವ್ರ ಚಿಂತನೆಗಳನ್ನ ಅತ್ಯಾಚಾರ ಮಾಡ್ತಾ ಇದ್ದೀರಿ ಅಂತ. ಯಾಕೆ ಇದನ್ನ ದಾಖಲೆಗಳು ಹೇಳ್ತದೆ. ಹಾಗಾಗಿ 3 ಡಿವಿಷನ್ ಅಲ್ಲಿ ಕೆಲವರು ಸಂವಿಧಾನ 1949 ನವೆಂಬರ್ 26 ನಂತರ ಇಡೀ ದೇಶ ಎಲ್ಲವೂ ನಗಣ್ಯ, ಎಲ್ಲಕ್ಕೂ ಸಂವಿಧಾನ ಅಗ್ರಗಣ್ಯ, ಈ ಥರದ್ದೊಂದಿದೆ. ನಾವ್ಯಾರು ಇಲ್ಲಿರೋರು ಸಂವಿಧಾನವನ್ನ ಅಗ್ರಗಣ್ಯ ಅನ್ನುವುದನ್ನ ಒಪ್ಪಲಾರದೆ ಇರೋರು ಒಬ್ಬರಾರ ಇದ್ದೀವ? ಯಾರು ನಮ್ಗೆ ಸಂವಿಧಾನ ಅಗ್ರಗಣ್ಯ ಅಲ್ಲ, ಸಂವಿಧಾನ ಹೇಳಿದ್ರೆ ನಾವು ನಡೆಯೋದಿಲ್ಲ ಯಾರು ಹೇಳ್ತಾ ಇದ್ದೀವಿ? ಆದ್ರೆ ನೀವು ಹೇಳ್ಕೊಡ್ತಾ ಇರೋದೇನು? 1949 ನವೆಂಬರ್ 26 ನಂತರ ಸಂವಿಧಾನದ ಮೇಲೆ ಯಾವುದೂ ಇಲ್ಲ ಅಂತ. ಅಂದ್ರೆ ದೇಶದ ಮೇಲೆ ಸಂವಿಧಾನವನ್ನ ಕೂರಿಸುವಂತ ನಿಮ್ಮ ಪಾಪ ಕಾರ್ಯ ಇದೆಯಲ್ಲ, ಅದು ಅಸ್ಪೃಶ್ಯಕ್ಕಿಂತನೂ ವಿಷಕಾರಿ ಅಂತ. ದೇಶದ ಮೇಲೆ ಸಂವಿಧಾನವೂ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ, ದೇಶದ ಮೇಲೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತಾಂಬೆಯ ಮೇಲೆ ತಾನು ಕೂರಬೇಕೆಂಬ ಚಿಂತನೆಯನ್ನ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದೂ ಹೊಂದಿಲ್ಲ. ಹೃದಯದ ಒಳಗೆ ಭಾರತಾಂಬೆಯನ್ನು ಪ್ರಜ್ವಲಿಸಿಕೊಂಡಿದ್ದಂತ, ಜಾಗೃತ ಜ್ಯೋತಿಯಾಗಿ ಇಟ್ಕೊಂಡಿದ್ದಂಥ ಮಹಾಪುರುಷ. ಅದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಹಾಗಾಗಿ ಈ ಇಸ್ಲಾಂ ಒಪ್ಪದ ಅಂಬೇಡ್ಕರ್ ಅನ್ನೋ ಒಂದು ಡಿವಿಷನ್ ಅಲ್ಲಿ 17 ಇದನ್ನ ಇಟ್ಟಿದ್ದೀವಿ. ಎಷ್ಟು ಚಂದ ಕೇಳಿದ್ರೆ, ಮುಸ್ಲಿಮರು ದಲಿತರನ್ನು ಯಾವಾಗಲೂ ಗುಮಾನಿಯ ಕಣ್ಣಿನಿಂದ ನೋಡುತ್ತಾರೆ. ಮುಸ್ಲಿಮರು ಸಮಾನತೆಯ ತತ್ವದಿಂದ ಅತಿ ದೊಡ್ಡ ಘಾತುಕವನ್ನು ಹೊಂದಿದ್ದಾರೆ. ಮುಸ್ಲಿಮರ ಭಾತೃತ್ವ ಮುಸ್ಲಿಮರ ಒಳಗೆ ಮಾತ್ರ. ಮುಸ್ಲಿಮರ ಭಾತೃತ್ವ ಮತ್ತು ಸಮಾನತೆಯ ಚಿಂತನೆ ಮುಸ್ಲಿಂ ಹೊರತುಪಡಿಸಿದ ಯಾವುದೇ ವ್ಯಕ್ತಿಯ ಜೊತೆ ಇಲ್ಲ. ಯಾರು ಹೇಳ್ತಾ ಇರೋದಲ್ಲ. 1940 ಬಾಬಾ ಸಾಹೇಬ್ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನುವ ಕೃತಿಯ ಮೂಲಕ ಅಧಿಕೃತವಾಗಿ ಕೊಟ್ಟ ದಾಖಲೆ. ನೀವೇನ್ ಹೇಳ್ತಾ ಇದ್ರಿ? ದಲಿತ್ ಮುಸ್ಲಿಂ ಬಾಯ್ ಯಾರು ಹೇಳ್ಕೊಟ್ರು? ಎಷ್ಟಂತ ಮಾಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನ? ಎಷ್ಟಂತ ಅತ್ಯಾಚಾರ ಮಾಡೋದು? ಇಲ್ಲಿ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಹಂಗೆ. ಕೇವಲ ಯಾವುದೋ ಒಂದು ವಿಷಯ ಸಮಾಜಕ್ಕೆ ಮುಟ್ಟಿಸ್ಬೇಕಂದ್ರೆ ಕೇವಲ ಅದರ ಸುತ್ತ ಮಾತ್ರ ಮಾಹಿತಿಯನ್ನು ಹಂಚುವ, ಮಾಹಿತಿಯನ್ನು ಕಲೆ ಮಾಡುವ, ಮಾಹಿತಿಯನ್ನು ಶೋಧಿಸುವಂತ ವ್ಯಕ್ತಿತ್ವ ಅವ್ರದ್ದಾಗಿರ್ಲಿಲ್ಲ. ಒಂದು ವಿಷಯವನ್ನ ಸಮಾಜಕ್ಕೆ ಮುಟ್ಟಿಸಬೇಕು, ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆ ಸುತ್ತ ಇರುವ ಎಲ್ಲ ವಿಚಾರಧಾರೆಗಳನ್ನ ಅವರು ಅಧ್ಯಯನ ಮಾಡುವ, ಸಂಶೋಧಿಸುವ, ಶೋಧಿಸುವ, ಈಗಾಗಲೇ ಶೋಧಿಸಿದ ದಾಖಲೆಗಳನ್ನ ಮರುಶೋಧಿಸುವ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ತಾರೆ. ಅದು ಅವ್ರ ತಾಕತ್ತು. ಅಂದ್ರೆ ಬಾಬಾ ಸಾಹೇಬ್ ಸಮಾಜಕ್ಕೆ ಏನ್ ಕೊಟ್ಟರು? ಅಂತ ಶೋಧನೆಯ ಫಲವನ್ನು ಕೊಟ್ಟರು. ನೋಡಿ, ಅವರು
ದಿ ಎಕ್ಸ್ಚೇಂಜ್ ಆಫ್ ಮೈನಾರಿಟೀಸ್. ಬಲ್ಗೇರಿಯಾದಲ್ಲಿ ಗ್ರೀಸ್ ಮತ್ತು ಟರ್ಕಿಯ ಒಂದು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗುತ್ತಲ್ಲ, ಆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗ್ಬೇಕಂದ್ರೆ ಅಲ್ಲಿ ಯಾವ ರೀತಿ ಇಸ್ಲಾಂನ ತತ್ವ, ಮುಸ್ಲಿಮರ ಒಂದು ಕಾರ್ಕೋಟಕ ಚಿಂತನೆ ಅಪಾಯವನ್ನು ತಂದೊಡ್ಡಿತ್ತು ಅನ್ನೋ ವಿಷಯವನ್ನ ಅಂತಾರಾಷ್ಟ್ರೀಯವಾಗಿ ಮಾಪನವನ್ನು ಮಾಡಿ ಅದನ್ನು ತಂದು ಕಟ್ಕೊಡ್ತಾರೆ. ಅದೇ ರೀತಿ ಸ್ಟೀಫನ್ ಬಿ ಲಡಾಸ್ ಅಂತ ಇವನ ಇಡೀ ಥಿಯರಿಯನ್ನು ಅಂದರೆ ಈ ಪುಸ್ತಕವನ್ನು ಅವರು ಅಧ್ಯಯನ ಮಾಡಿ ಕಟ್ಕೊಡ್ತಾರೆ. ಹಿಸ್ಟ್ರಿ ಆಫ್ ಐರ್ಲ್ಯಾಂಡ್, ಐರ್ಲ್ಯಾಂಡ್ನ ಇತಿಹಾಸವನ್ನು ಕಟ್ಟಿಕೊಡ್ತಾರೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಸ್ಲಾಂ ಯಾವ ರೀತಿ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಾಗ, ಅಂದರೆ ಅಲ್ಲಿ ಇತರರಿಗಿಂತ ಮುಸ್ಲಿಮರು ಹೆಚ್ಚಾದಾಗ ಯಾವ ರೀತಿಯ ಕಾರ್ಯಪದ್ಧತಿಯನ್ನು ಅವರು ತರ್ತಾರೆ, ಯಾವ ರೀತಿಯ ಅನಾಚಾರಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಅವ್ರ ಹಿಸ್ಟ್ರಿ ಆಫ್ ಐರ್ಲ್ಯಾಂಡ್. ಡಾಕ್ಟರ್ ಟೈಟಸ್ ಅವರ ಇಂಡಿಯನ್ ಇಸ್ಲಾಂ, ಇನ್ಸೈಡ್ ಇಂಡಿಯಾ, ಅಲಿದೆ ಎಡಿಬ್, ಲೇನ್ ಪೂಲ್ ಅವರ ಮೆಡಿವಲ್ ಇಂಡಿಯಾ. ಇನ್ನು ನಾನು ನಿಮಗೆ 4-5 ಯಾಕಂದ್ರೆ ವೇದಿಕೆಯ ಮಹತ್ವವನ್ನು ಅರ್ಥಕೊಂಡು 4-5 ದಾಖಲೆಗಳನ್ನು ಕೊಟ್ಟರೆ ಇಡೀ ಜಗತ್ತಿನ ಶ್ರೇಷ್ಠ ಸಂಶೋಧಕರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ಬಾಬಾ ಸಾಹೇಬರು ಮುಟ್ಟಿದ್ದಾರೆ. ಕಾರಣ ಏನು ಕೇಳಿದ್ರೆ ಭಾರತಾಂಬೆಯನ್ನ ಎತ್ತರಕ್ಕೆ ಏರಿಸಕ್ಕೆ, ಸಮಾಜವನ್ನ ಸಾಮರಸ್ಯದ ಭಾವದಿಂದ ಕಟ್ಟಲಿಕ್ಕೆ, ಹಿಂದೂ ತತ್ವ ಜಗತ್ತನ್ನು ಹೇಗೆ ಒಟ್ಟುಗೂಡಿಸ್ತದೆ, ವಸುದೈವ ಕುಟುಂಬಕ್ಕೆಂಬ ಚಿಂತನೆಯನ್ನು ಹೇಗೆ ಕಟ್ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಆಚರಣಾ ರೂಪದಲ್ಲಿ ತರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಇಡೀ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ. ತಮ್ಮ ಇಡೀ ಜೀವನವನ್ನು ನಮಗಾಗಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಮುಸ್ಲಿಮರ ಅರಾಷ್ಟ್ರೀಯತೆ ಅಂತ ಒಂದಿದೆ. ನಾನು ಇನ್ನು ಕೆಲವೇ ನಿಮಿಷಗಳನ್ನು ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯವನ್ನ ಈ ರೀತಿ ಅರ್ಧಕ್ಕರ್ಧಕ್ಕೆ ನಿಲ್ಲಿಸಿ, ಅರ್ಧಕ್ಕರ್ಧಕ್ಕೆ ಕಟ್ಟಿ ಸಮಾಜವನ್ನು ಒಡೆಯುವವರ ವಿರುದ್ಧ ಈ ರೀತಿ ದಾಖಲೆಗಳನ್ನು ಕಟ್ಟಿಕೊಡುವ ಅನಿವಾರ್ಯತೆ ಇದ್ದಾಗ ನೀವು ಸಹಿಸಿಕೊಳ್ಬಲ್ರಿ ಅಂತ ನಾನು ಭಾವಿಸಿ ಇನ್ನೊಂದು 10-15 ನಿಮಿಷ ನನ್ನ ಮಾತನ್ನು ತುಂಬಿಸ್ತೇನೆ. ಮುಸ್ಲಿಮರಿಗೆ ಎಲ್ಲರೂ ಅರಾಷ್ಟ್ರೀಯತೆ ಇತ್ತು. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದೇ ಮುಸ್ಲಿಮರು ಅಂತ ಬರೆಯೋರು ಇದ್ದಾರೆ. ಯಾಕಂದ್ರೆ ಅವರು ಗಿರೀಶ್ ಕಾರ್ನಾಡ್ ಟಿಪ್ಪು ಸುಲ್ತಾನ್ ಕಂಡ ಕನಸುಗಳು ಅಲ್ಲ, ಟಿಪ್ಪು ಸುಲ್ತಾನ್ ಕಂಡ ಕನಸುಗಳು ಗಿರೀಶ್ ಕಾರ್ನಾಡ್ಗೆ ಹೆಂಗೆ ಕಾಣ್ತಾನೆ ಗೊತ್ತಾನೆ. ಇಬ್ರು ಕ್ಲಾಸ್ಮೇಟ್ಸ್ ನನಗೆ ಗೊತ್ತಿಲ್ಲ ಯಾವ ರೀತಿ ಹಂಚ್ಕೊಂಡ್ರು. ಅದೇ ಜಕೇಶ್ ಅವರು ಇದಕ್ಕೆ ಹೇಳ್ಬೇಕು, ಏನ್ ಸರ್ ಸಿನಿಮಾದಲ್ಲಿ ಇರ್ತಾರೆ ಇದೆಯಾ ದೇವರೇ. ಸರಿ, ಇಲ್ಲಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಮಗ್ರ ಬರಹಗಳು ಮತ್ತು ಭಾಷಣಗಳ 6ನೇ ಸಂಪುಟ. ಇದು ದಾಖಲೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆದರೆ ಇಲ್ಲಿ ಅಲ್ಲಲ್ಲಿ ಎಡಪಂಥೀಯರ ಕೈಚಳಕ, ಕೈವಾಡ, ಆಟ ಎಲ್ಲವೂ ನಡೆದಿದೆ. ಎಲ್ಲೆಲ್ಲಿ ಹಿಂದುತ್ವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಠಿಣವಾಗಿ ವಿಮರ್ಶೆ ಮಾಡಿದ್ರು ಅದನ್ನು ತಪ್ಪಕ್ಷರಗಳಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಇಸ್ಲಾಂನ ಬಗ್ಗೆ, ಎಲ್ಲೆಲ್ಲಿ ಕಮ್ಯುನಿಸ್ಟರ ಬಗ್ಗೆ ಕಟ್ಕೊಟ್ಟಿದ್ದಾರೋ ಅಲ್ಲಿ ವಾಕ್ಯಗಳೇ ಬಿಟ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ಅರ್ಥವೇ ಆಗಬಾರ್ದು. ಅದನ್ನು ನಾವು ಬಿಟ್ಟಿಲ್ಲ. ಅವರು ಬಿಟ್ಟ ಎಲ್ಲ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಪರಿಶೋಧಿಸಿ ನಿಂತಾರೆ. 1899ರಲ್ಲಿ ಥಿಯೋಡರ್ ಮಾರಿಸಸ್ನರ್ ಅವರು ಬರೆಯುವಂಥ ವಿಷಯವನ್ನ ಕೋಟ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರೀತಿ ಹೇಳ್ತಾರೆ: ಸ್ವತಂತ್ರ ಭಾರತ ಸರ್ಕಾರ ಸ್ಥಾಪನೆಯನ್ನು ತಡೆಯಲು ಮುಸ್ಲಿಮರು ಭಾರತೀಯರೆಲ್ಲ ಮಹಾ ಉದ್ವೀಪ ಮತ್ತು ಕೋಪೋದ್ರಿಕವಾಗಿ ತೆಳೆದ ಅಭಿಪ್ರಾಯ ಒಂದೇ ಸಾಕು. ಸ್ವಾಯತ್ತ ಭಾರತದ ಮೇಲೆ ಆಫ್ಘನ್ನರೇನಾದರೂ ಆಕ್ರಮಣ ಮಾಡಿದರೆ, ಭಾರತದ ಮೇಲೆ ಹೊಸ ಭಾರತದ ಮೇಲೆ ಆಫ್ಘನ್ನರು ಆಕ್ರಮಣ ಮಾಡಿದರೆ ಮುಸ್ಲಿಮರ, ಸಿಖ್ಖರ ಮತ್ತು ಹಿಂದೂಗಳ ಜೊತೆ ಸೇರಿ ಈ ಆಕ್ರಮಣವನ್ನು ಎದುರಿಸುವುದರ ಬದಲು ತಮ್ಮ ಧರ್ಮ ಮತ್ತು ರಕ್ತ ಸಂಬಂಧಗಳ ಸೆಳೆತಕ್ಕೆ ಸಿಕ್ಕಿ ಆಫ್ಘನ್ನರನ್ನೇ ಸೇರುತ್ತಾರೆ. ಏನಂದ್ರೆ ಅರ್ಥ? ಇದು ಅರಾಷ್ಟ್ರೀಯತೆ ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿಲ್ಲ. ಅವರು ಅದಕ್ಕೆ 1899ರಲ್ಲಿ ಥಿಯೋಡರ್ ಮಾರಿಸನ್ ಅವರು ಬರೆದ ದಾಖಲೆಯನ್ನು ತೆಗೆದುಕೊಂಡು ಆ ಪುಸ್ತಕವನ್ನು ಅಚ್ಚೊತ್ತಿ ಕೊಟ್ಟು ದಾಖಲೆ ಕೊಟ್ಟು ಹೇಳ್ತಾರೆ, ಮುಸ್ಲಿಮರು ಏನಾದರೂ ಆಫ್ಘನ್ನರು ಭಾರತದ ಮೇಲೆ ದಾಳಿ ಮಾಡಿದ್ರೆ ಭಾರತದ ಪರವಾಗಿ ನಿಲ್ಲೋದಿಲ್ಲ, ಅವರು ಆಫ್ಘನ್ನರ ಪರವಾಗಿ ನಿಲ್ತಾರೆ ಅಂತ. ಬಾಬಾ ಸಾಹೇಬರು ಅವತ್ತಿಗೆ ಕೊಟ್ಟ ಯಾವುದೇ ಚಿಂತನೆಗಳು ಕೂಡ ಸುಳ್ಳಾಗಿಲ್ಲ. ನಮ್ಗೆ ಗೊತ್ತಿರಲಿ ಅವರ ಯಾವ ದಾಖಲೆಗಳನ್ನು ಸುಳ್ಳು ಅಂತ ಪ್ರೂವ್ ಮಾಡುವ ಒಬ್ಬನೇ ಒಬ್ಬ ಲೇಖಕ ಭಾರತದಲ್ಲಿ ಹಿಂದಿಯೂ ಹುಟ್ಟಿಲ್ಲ, ಮುಂದೆ ಕಷ್ಟ ಅಂತ ನಾನು ಭಾವಿಸ್ತೀನಿ. ಕಾರಣ ಏನು ಕೇಳಿದ್ರೆ ಅವರ ದಾಖಲೆ ನಿಜವಾಗಿದೆ. ಟಿಪ್ಪು ಸುಲ್ತಾನ್ನ ಪಣಿಕರ್ ಅನ್ನುವ ಕೇರಳದಲ್ಲಿ ಬರೆದ ಬಂಚಸ್ ಆಫ್ ಲೆಟರ್ಸ್ ಅನ್ನ ಅವರು ಶೇಖರಣೆ ಮಾಡಿ ಇಟ್ಟಿದ್ದಾರೆ. ನಿಜಾಮನಿಗೆ ಭಾರತದ ಮೇಲೆ ನೀವು ಆಕ್ರಮಣ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಟಿಪ್ಪು ಸುಲ್ತಾನ್ ಬರೆದಂಥ ಪತ್ರದ ದಾಖಲೆ ಇದೆ. ಇದು ಅರಾಷ್ಟ್ರೀಯತೆ ರಾಷ್ಟ್ರೀಯತೆ ಅಂತ ನೀವು ಸಮಾಜ ನಿರ್ಧಾರ ಮಾಡಬೇಕು. ಯಾಕಂದ್ರೆ ಸಮಯ ಕಮ್ಮಿ ಇರೋದ್ರಿಂದ ನಾನು ಮುಂದಕ್ಕೆ ಹೋಗ್ಬೇಕು. ಲೇನ್ ಪೂಲ್ ಅವರ ಮಾತು ಲೇನ್ ಪೂಲ್
ಅವರ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. 426 427ರಲ್ಲಿದೆ. ನಿಮ್ಮ ಮುಂದೆ ಅದಿಟ್ಟು ನಾನು ಮುಂದೆ ಹೋಗ್ತೀನಿ. ಲೇನ್ ಪುಲೆ ಅವರು ಇಂಟರ್ನ್ಯಾಷನಲ್ ಸ್ಕಾಲರು. ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ತಳಮಟ್ಟದ ಗುಣಧರ್ಮದ ಇಲ್ಲಿಯ ಸ್ಥಳೀಯ ದಾಖಲೆಗಳು ಚಿಂತನೆಗಳು ಎಲ್ಲದರ ಜೊತೆಗೆ ಅಂತಾರಾಷ್ಟ್ರೀಯ ವಿಶ್ವ ದೃಷ್ಟಿಕೋನ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವ ದೃಷ್ಟಿಕೋನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಇಷ್ಟು ದಾಖಲೆಗಳನ್ನು ಅವರು ಪರಿಶೋಧಿಸಿದಾದ್ರು ಹೇಗೆ? ಆದರೆ ಅವರಿಗೆ ಹೃದಯದ ಒಳಗೆ ಒಂದಿತ್ತು ಭಾರತವನ್ನು ಎತ್ತರಕ್ಕೆ ಏರಿಸಬೇಕು. ಹಾಗಾಗಿ ಈ ಸಂಶೋಧನೆಯನ್ನು ನಾನು ಮಾಡಬಲ್ಲೆ, ಪ್ರೂವ್ ಮಾಡಿದೆ. ಹಿಂದೂ ಆದವನನ್ನು ತನ್ನ ಜಮೀನು ವರಮಾನದಲ್ಲಿ ಅರ್ಧದಷ್ಟು ಮಟ್ಟಿಗೆ ಕಂದಾಯವನ್ನು ಕೊಡಬೇಕಾಗಿತ್ತು. ಅಲ್ಲದೆ ತಾತ ತನ್ನ ಎಲ್ಲ ಎಮ್ಮೆಗಳು, ಆಡುಗಳು, ಇತರ ಮೇಯುವ ಹಸುಗಳ ಮೇಲೆ ಸುಂಕವನ್ನು ಕಟ್ಟಬೇಕಾಗಿತ್ತು. ಹಿಂದೂ ಒಬ್ಬ ಅವನು ಮೇಯಿಸುವ ಅವನ ದನಕರುಗಳ ಮೇಲೆ ಸುಂಕವನ್ನು ಕೊಡಬೇಕಾಗಿತ್ತು ಅಂತ ಬರೀತಾನೆ. ಪ್ರಾಣಿಗೆ ಎಷ್ಟು ಎಂಬ ರೀತಿಯಲ್ಲಿ ಬಳ್ಳಿದರೆ ಎಲ್ಲರೂ ತೆರಿಗೆ ಕೊಡಬೇಕಾಗಿತ್ತು. ಲಂಚ ತೆಗೆದುಕೊಳ್ಳದ ಕಲೆಕ್ಟರ್ ಅಥವಾ ಅಧಿಕಾರಿಗಳನ್ನು ಅವರು ಯಾರೇ ಆಗಲಿ ವಜಾ ಮಾಡಲಾಗ್ತಿತ್ತು. ಮತ್ತು ಅವರನ್ನು ದೊಣ್ಣೆಗಳಿಂದ ಹೊಡೆಯುವುದು, ಸೂಜಿಗಳಿಂದ ಚುಚ್ಚುವುದು, ಚಿತ್ರ ಹಿಂಸೆ ಕೊಡುವುದು, ಸೆರೆಮನೆಗಾಗಿ ಯಾರನ್ನ ಹಿಂದೂ ಕಲೆಕ್ಟರ್ಗಳನ್ನ ಒಂದೆಡೆ ಸುಂಕವನ್ನು ಕಲೆಕ್ಟ್ ಮಾಡುವ ಹೊಣೆಗಾರಿಕೆಯನ್ನ ಜವಾಬ್ದಾರಿಯನ್ನ ಹಿಂದೂಗಳಿಗೆ ಕೊಟ್ಟಿದ್ದು. ಅವರಲ್ಲಿ ವ್ಯತ್ಯಾಸ ಆಯಿತು ಕೇಳಿದರೆ ಅವರನ್ನು ಈ ರೀತಿಯ ಶಿಕ್ಷೆ ಮತ್ತು ಹಿಂದೂ ಗಣ್ಯರನ್ನು ತಂತಿಯಲ್ಲಿ ಕಟ್ಟಿಹಾಕಿ ಹೊಡೆಯುವುದರ ಮೂಲಕ ತೆರಿಗೆ ವಸೂಲಿ ಮಾಡಲು ಅನುಕೂಲವಾಗುವಂಥ ಹೊಸ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕಾಗಿತ್ತು. ಯಾವುದೇ ರೀತಿಯ ಚಿನ್ನ, ಬೆಳ್ಳಿ, ಆಹ್ಲಾದಕಾರಿ ಅಡಕೆಯಂಥ ವಸ್ತುವನ್ನು ಹಿಂದೂಗಳ ಮನೆಯಲ್ಲಿ ಕಾಣಬಾರದಾಗಿತ್ತು. ಇದರ ಸಾಮರಸ್ಯದ ಭಾಗವಾಗಿ ಹಿಂದೂಗಳಿಗೆಲ್ಲ ಇಟ್ಕೋಬಾರದು ಅಂತ ಬಡವರಾದ ಸ್ಥಳೀಯ ಅಧಿಕಾರಿಗಳ ಹೆಂಡತಿಯರ ಮುಸಲ್ಮಾನರ ಮನೆಗಳಲ್ಲಿ ಸೇವೆ ಮಾಡುವಂತ ಹೀನ ಸ್ಥಿತಿಗೆ ತಳ್ಳಲಾಗಿತ್ತು. ಕಂದಾಯ ಅಧಿಕಾರಿಗಳನ್ನ ಪ್ಲೇಗ್ಗಿಂತ ಭೀಕರವಾಗಿ ಕಾಣಲಾಗುತ್ತಿತ್ತು. ಇದು ಯಾರು ಬರೆಯೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಲೇನ್ ಪುಲೆ ಅವರ ಬರವಣಿಗೆಯನ್ನು ಆಧಾರವಾಗಿ ಕೊಟ್ಟು ಮುಸ್ಲಿಮರು ಯಾರು ಈ ದೇಶವನ್ನು ದಂಡುಕೋರರಾಗಿ ಬಂದು ಆಕ್ರಮಿಸಿದ್ರು, ಅವರು ಸೃಜನಶೀಲವಾಗಿ, ಸಹೃದಯದ ಭಾಗವಾಗಿ, ಸಾಮರಸ್ಯದ ಭಾಗವಾಗಿ ಆಡಳಿತ ಮಾಡಿರಲಿಲ್ಲ. ಹಿಂದೂಗಳನ್ನ ಈ ರೀತಿ ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾಖಲೆ. ಡಾಕ್ಟರ್ ಟೈಟಸ್ ಇಂಡಿಯನ್ ಇಸ್ಲಾಂ ಪುಟ 29. ಅಂದ್ರೆ ಇಂಥ ಗಟ್ಟಿ ದಾಖಲೆಗಳನ್ನ ಇಟ್ಟುಕೊಂಡಾಗಿಯೂ ದಲಿತ್ ಮುಸ್ಲಿಂ ಬಾಯ್ ಇದನ್ನು ಸಮಾಜ ನಿರ್ಧಾರ ಮಾಡಬೇಕು ಅಂತ ಯಾರಿಗಾದ್ರೂ ತಾಕತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ್ ಮುಸ್ಲಿಂ ಬಾಯ್ ಆಗ್ಬೇಕಿತ್ತು ಅಂತ ಎಲ್ಲಾದ್ರೂ ಒಂದು ದಾಖಲೆ ಇದ್ರೆ ಅದು ತೋರಿಸ್ಲಿ, ಏನು ಬೇಕಾದ್ರೂ ಶಿಕ್ಷೆ ಕೊಟ್ಟರು ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಸಂಶೋಧಕನಾಗಿ ಹೇಳ್ತೀನಿ. ಅದೇ ರೀತಿ ನಾನು ಮುಂದಕ್ಕೆ ಹೋಗ್ತೀನಿ. ಇಲ್ಲಿ ಇನ್ನಷ್ಟು ದಾಖಲೆಗಳನ್ನ ನಾನು ಮಾಡಿದ್ದೆ, ಆದರೆ ಹಿರಿಯರನ್ನ ಕೂರಿಸ್ಕೊಂಡು ಹೆಚ್ಚು ಮಾತಾಡುವುದು ಗೌರವ ಅಲ್ಲ ಅಂತ ಭಾವಿಸಿ ನಾನು 2 ಮತ್ತು 3ನೇ ಡಿವಿಷನ್ ಟಚ್ ಮಾಡಿ ವಾಪಸ್ಸು ನಾನು ಮುಂದಕ್ಕೆ ಹೋಗ್ತೀನಿ. ನಾನು ಕಾಪಿರ ಪೇಜ್ ನಂಬರ್ 23 ಓದಬೇಕು ಅಂತ ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ಏನಿದೆ ಅದರಲ್ಲಿ? ಅಂಬೇಡ್ಕರೇ ಒಪ್ಪಿದವರನ್ನು ಅಂಬೇಡ್ಕರ್ವಾದಿಗಳು ತಿರಸ್ಕರಿಸುವ ಚಮತ್ಕಾರ. ಹಿಂದೂಗಳ ರಾಷ್ಟ್ರ ಎಲ್ಲ ಕಾಲಕ್ಕೂ ಹಿಂದೂಸ್ತಾನವಾಗುವಂತೆ ಭೂನಕ್ಷೆಯ ಮೇಲೆ ಅಳಿದು ಹೋಗದ ಹಾಗೆ ನಾವು ನಮೂದಿಸಬೇಕು. ನೀವು ಬಂದರೆ ನಿಮ್ಮೊಡನೆ, ನೀವು ಬಾರದಿದ್ದರೆ ನಿಮ್ಮನ್ನು ಬಿಟ್ಟು, ನೀವು ವಿರೋಧಿಸಿದರೆ ನಿಮ್ಮನ್ನು ಮೀರಿ ತಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕಾಗಿ ಶಕ್ತಿ ಮೀರಿ ಹೋರಾಡಲು ಹಿಂದೂಗಳು ಸದಾ ಸಿದ್ಧರಿಂದರೆಂದು ಸಾವರ್ಕರರು ಮುಸ್ಲಿಮರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಸ್ಪಷ್ಟ ನಿಲುವನ್ನು ರವಾನಿಸಿದ್ದಾರೆ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ದಾಖಲಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವರ್ಕರ್ ಚಿಂತನೆಯನ್ನ ಇಷ್ಟು ಗಟ್ಟಿಯಾಗಿ ಮಾನ್ಯ ಮಾಡಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ನೀವೇನು ಕೊಟ್ಟಿದ್ದೀರಿ ಸಮಾಜಕ್ಕೆ? ಸಾವರ್ಕರ್ ಸ್ವಾತಂತ್ರ್ಯ ಹೇಳಿ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳಿಸಿದರು. ಎಲ್ಲಿದೆ ದಾಖಲೆ? ಎಲ್ಲಿದೆ? ಮೂಲ ಏನ್ ಹೇಳ್ತಾ ಇದೆ? ಮುಂದುವರಿದ ಅವರು ದಾಖಲಿಸುವಂತೆ ಸಾವರ್ಕರ್ ಅವರು ತಮ್ಮ ಯೋಜನೆಗೆ, ಸ್ವಾತಂತ್ರ್ಯ ಹೋರಾಟದ ಯೋಜನೆಯನ್ನು, ಭಾರತಾಂಬೆಯ ದಾಸ್ಯವನ್ನು ಕಳಿಸಲಿಕ್ಕೆ ಮುಸ್ಲಿಮರ ಪ್ರತಿಕ್ರಿಯೆ ಬಗ್ಗೆ ಅವರು ಏನೂ ಚಿಂತೆ ಮಾಡಿದವರಲ್ಲ. ಯಾರು? ಸಾವರ್ಕರ್ ಅವರು ತಮ್ಮ ಯೋಜನೆಯನ್ನು ರೂಪಿಸಿ ಸ್ವೀಕರಿಸಿ ಇಲ್ಲವೇ ತ್ಯಜಿಸಿ ಎಂಬ ಸೂಚನೆಯೊಂದಿಗೆ ಮುಸ್ಲಿಮರ ಮುಖಕ್ಕೆ ಎಸೆದು ಬಿಡುತ್ತಾರೆ. ನಂದಲ್ಲ ದಾಖಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್. ಮುಸ್ಲಿಮರು ಸ್ವರಾಜ್ಯದ ಹೋರಾಟದಲ್ಲಿ ಪಾಲ್ಗೊಳ್ಳಲು ನಿರಾಕರಿಸಬಹುದು ಎಂಬುದರ ಬಗ್ಗೆ ಸಾವರ್ಕರರು ಗಲಿಬಿಲಿಗೊಳ್ಳಲೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡೋದು. ಅಂದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನು ಸಾವರ್ಕರ್ನು ಎಷ್ಟು ದೂರ ಕೇಳ್ಕೊಂಡು ಹೋಗ್ತೀರಿ, ಎಷ್ಟು ದೂರ ಕೇಳ್ಕೊಂಡು ಹೋಗ್ತೀರಿ. ಅದ್ರ ಬಾಬಾ ಸಾಹೇಬ್ ಹೃದಯದಲ್ಲಿ ಇಟ್ಕೊಂಡಿದ್ರು,
ಸಾವರ್ಕರನ್ನ ಅಂತ ಇಲ್ಲಿ ತಿಳಿಸ್ತಾ ಇದ್ದೀನಿ. ಈ ದಾಖಲೆ ಇದು ಒಂದು ದಾಖಲೆ, 100 ಇದೆ ದಾಖಲೆ. ಅದೇ ರೀತಿ ನಾನು ಮುಂದಕ್ಕೆ ಹೋಗ್ತೀನಿ. ಪುಟ 71 ನಾನೇ ಹೇಳಿದಂಗೆ ಇಪ್ಪು ನಿಜವಾಗ್ಲೂ ಪುಟ ಇದೆಯಾ ಇಲ್ಲ ಅಂತ ನೀವು ಡೌಟ್ ಕೊಡಬೇಡ. ಪುಟ ಕಡ್ಡಾಯವಾಗಿ, ಯಾಕಂದ್ರೆ ಯಾರೋ ರಾಷ್ಟ್ರಪತಿಯರಿದ್ದಾರೋ, ಯಾರೋ ದೇಶವನ್ನು ಪ್ರೀತಿಸ್ತಾರೋ, ಯಾರು ಸಮಾಜವನ್ನು ಪ್ರೀತಿಸ್ತಾರೋ ಅವರು ಪುಟ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಿಮಗೆಲ್ಲ ಈ ಪುಸ್ತಕ ಸಿಗ್ತದೆ, ಹಾಗಾಗಿ ನಿಮ್ಮ ಪುಟ ಸುಳ್ಳು ಹೇಳಿ ನಾನು ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ. ಇಸ್ಲಾಂ ಮತಾಂಧತೆ ಪ್ರದರ್ಶಿಸುವ ಟಿಪ್ಪು ಶಾಸನಗಳು. ಇತ್ತೀಚೆಗೆ ಯಾರೊಬ್ಬರು ಮಂತ್ರಿಗಳು ಹೇಳಿದ್ರು 5-6 ದೇವಸ್ಥಾನಗಳನ್ನ ಹೊಡೆದಿದ್ದಾರೆ ಅನ್ನೋ ಕಾರಣಕ್ಕೆ 150ಕ್ಕೂ ಹೆಚ್ಚು ಜೀರ್ಣೋದ್ಧಾರಗಳನ್ನ ನೀವ್ಯಾಕೆ ಮರಿತೀರಿ ಅಂತ. ಎಲ್ಲಿದೆ 156 ಟಿಪ್ಪು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ 150 ದೇವಸ್ಥಾನಗಳ ಪಟ್ಟಿ ಕೊಡಿ. ನೀವು ನನ್ನನ್ನು ಕಲ್ಲಿಗೆ ಹೇಳ್ತೀನಿ. ನಾನು ಹೇಳ್ತೀನಿ ಮಾಧ್ಯಮದವರಿದ್ದಾರೆ, ಮಾಧ್ಯಮದ ಮಿತ್ರರು ಹೇಳ್ತಾ ಇದ್ದೀನಿ. ನಾನು ಹೇಳಿ 156 ದೇವಸ್ಥಾನಗಳನ್ನ ಟಿಪ್ಪು ಸಧರ್ಮದ ಭಾಗವಾಗಿ, ಸಹಿಷ್ಣುತೆಯ ಭಾಗವಾಗಿ, ಸಾಮರಸ್ಯದ ಭಾಗವಾಗಿ ಜೀರ್ಣೋದ್ಧಾರ ಮಾಡಿದ್ರೆ ನನ್ನನ್ನು ಗಲ್ಲಿಗೆ ಹಾಕಿ. ಎಲ್ಲಿದೆ ಪಟ್ಟಿ? ಇಲ್ಲಿ ನೋಡಿ, ಇಲ್ಲಿ ದಾಖಲೆ ಏನ್ ಹೇಳ್ತಾ ಇದೆ, ಇದು ಎಪಿಗ್ರಫಿ ಆಫ್ ಕರ್ನಾಟಕ ಸರ್ಕಾರಿ ದಾಖಲೆ. ಆ ಪುಸ್ತಕ ತಪ್ಪದು ಕಾರೊಳಗೆ ಇಟ್ಟಿದೆ, ಇಲ್ಲಿ ಬರೀ ಅದು ಪಟ್ಟಿ ಮಾಡ್ಕೊಂಡು. ಶ್ರೀರಂಗಪಟ್ಟಣದ ಮಸೀದಿಯ ದಕ್ಷಿಣ ಗೋಡೆಯ ಮೇಲೆ ಸಿಕ್ಕಿರುವಂತ ಶಾಸನದಲ್ಲಿ ಹೀಗಿದೆ. ಅಲ್ಲ, ನಾನಿನ್ನು 5 ನಿಮಿಷ ನಿಲ್ಲಿಸ್ತೀನಿ. ಆ ಮಸೀದಿಯ ಗೋಡೆ ಮೇಲೆ ಇವತ್ತಿಗೂ ಇದೆ ಟಿಪ್ಪು. ಯಾಕೆ ಕೇಳಿದ್ರೆ ನಿಮ್ದು ಅಷ್ಟು ಹೆಂಗೆ ಅಷ್ಟು ನೀವು ದಾಖಲೆ ಕರೆಕ್ಟ್ ಹೇಳ್ತೀರಿ ಅಂದ್ರೆ, ನಾನು ಶ್ರೀರಂಗಪಟ್ಟಣದವ. ಟಿಪ್ಪುವಿನ ಕಾರ್ಮೋಟಕ ಕರ್ಮಕಾಂಡವನ್ನು ಉಂಡ ಹಿಂದೂಗಳ ವಾರಸ್ದಾರ ನಾನು. ಅದೇ ತಾಲೂಕಿನವ. ನಮ್ಮೂರಿನಲ್ಲೂ ಒಂದು ದಾಖಲೆ ಇದೆ. ಹಾಗಾಗಿ ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಏನ್ ಬರ್ತಿದೆ ಇಲ್ಲಿ, ಯಾರು ತಮ್ಮ ಗ್ರಂಥಗಳನ್ನು ಓದಿಕೊಂಡು, ಅಂದ್ರೆ ನೀವೇನು ರಾಮಾಯಣ ಮಹಾಭಾರತ ಈ ರೀತಿ ಓದ್ತಾ ಇದ್ದೀವಿ, ನಿಮ್ಮಲ್ಲಿಟ್ಟಿದ್ರೆ ಇವತ್ತು ಓದ್ಬಿಡಿ, ಓದಿಕೊಂಡು ದುಷ್ಟರ ಕೂಟಕ್ಕೆ ಸಹಾಯ ಮಾಡಿದ್ದಾರೋ ಆ ಕಾಫೀರರು ತಮ್ಮ ಕೋಟೆಗಳಿಂದ ಹೊರಬರುವಂತೆ ಮಾಡಿ, ಅವರ ಹೃದಯಗಳಲ್ಲಿ ಭಯಭೀತಿಗಳನ್ನು ಮೂಡಿಸಿ, ಅವರಲ್ಲಿ ಕೆಲವರ ಚರ್ಮ ಸುಲಿಸಿ, ಕೆಲವರನ್ನು ಬಂಧನದಲ್ಲಿಟ್ಟು, ಅವರ ಭೂಮಿ ಮನೆಗಳನ್ನು ಮುಸ್ಲಿಮರಿಗೆ ಕೊಡಿಸಿದರು. ಬಂಧಿತರಾದವರಲ್ಲಿ ಗಂಡಸರನ್ನು ಖಡ್ಗಕ್ಕೆ ಆಹುತಿ ಮಾಡಿ, ಯಾವ ಗಂಡಸರು? ಹಿಂದೂ ಗಂಡಸರನ್ನ. ಪತ್ರಿಕೆ ಸ್ನೇಹಿತರು ಅದು ಸುಮ್ಮನೆ ಅವರು ಸ್ವಲ್ಪ ನ್ಯೂಟ್ರಲೈಸ್ ಮಾಡಿಬಿಡ್ತಾರೆ ಒಂದೊಂದ್ಸಲ. ಹಿಂದೂ ಗಂಡಸರನ್ನ, ಇನ್ನೊಂದ್ಸತಿ ಹೇಳಿದ್ರೆ 3ನೇ ಸತಿ ಹೇಳ್ಬೋದು, ಹಿಂದೂ ಗಂಡಸರನ್ನ ಖಡ್ಗಕ್ಕೆ ಆಹುತಿ ಮಾಡಿ, ಅವರ ಹೆಂಡರು ಮಕ್ಕಳನ್ನು ದಾಸಿಯರನ್ನಾಗಿ ಮಾಡಿ, ಹಿಂದೂ ಗಂಡಂದಿರ ಹೆಂಡರ ಮಕ್ಕಳನ್ನ ದಾಸಿಯರನ್ನಾಗಿ ಮಾಡಿಕೊಂಡು ಅವರ ಆಸ್ತಿಯನ್ನೆಲ್ಲ ಮುಸ್ಲಿಮರಿಗೆ ಹಂಚಿದರು ಎಂದು ದಾಖಲಿಸಲಾಗಿದೆ. ಇವತ್ತಿಗೂ ಇದೆ. ಎಪಿಗ್ರಫಿ ಆಫ್ ಕರ್ನಾಟಕ ಅದು ಸರ್ಕಾರಿ ದಾಖಲೆ ಅದರೊಳಗಿದೆ. ಅಲ್ಲೇ ಶ್ರೀರಂಗಪಟ್ಟಣದ ಶಿಲಾಸ್ತಂಭದ ಮೇಲೆ ಸಿಕ್ಕಿರುವಂತಹ ಇನ್ನೊಂದು ಶಾಸನದಲ್ಲಿ, ಓ ಸರ್ವಶಕ್ತನಾದ ಅಲ್ಲಾಹು ನಾಸ್ತಿಕರ ಸಮುದಾಯವನ್ನು ನಾಶ ಮಾಡಿಬಿಡು, ಆ ಜನವರ್ಗ ದಿಕ್ಕೆಟ್ಟು ಓಡುವಂತೆ ಮಾಡು, ಜೀವನಾಧಾರದ ವಸ್ತುಗಳು ಅವರಿಗೆ ಸಿಗದಂತೆ ಮಾಡು, ಅವರ ಕಣ್ಣು ಕುರುಡಾಗುವಂತೆ ಮಾಡು, ನಿನ್ನ ತೀವ್ರವಾದ ಕೋಪ ಅವರ ಮೇಲಿರಲಿ. ಜಗತ್ತಿನ ಓ ತಂದೆಯೇ, ನಾನು ಮಾನಸಿಕವಾಗಿ ನೊಂದಿದ್ದೇನೆ, ಗಂಗೆಟ್ಟಿದ್ದೇನೆ, ನನಗೆ ನಿನ್ನ ನೆರವು ನೀಡು. ಟಿಪ್ಪು ಸುಲ್ತಾನ್ ಬರ್ತಿರೋದು ಯಾರೋ ಸಾಮರಸ್ಯದ ಅಧಿಕಾರ, ಸ್ವಾತಂತ್ರ್ಯ ಹೋರಾಟಗಾರ, ಭಾರತದ ಮೇಲೆ ಅರಬ್ಬರನ್ನ ಆಕ್ರಮಣ ಮಾಡಿ ನಾನು ನಿಮ್ಮ ಪರವಾಗಿ ನಿಲ್ಲುತ್ತೇನೆ ಎಂದು ಪತ್ರ ಬರೆದಂತ ಒಬ್ಬ ಅವಿವೇಕಿಯನ್ನ ಸ್ವಾತಂತ್ರ್ಯ ಹೋರಾಟಗಾರ. ನಾನು ಯಾಕೆ ಥೋರ ಹೇಳೋದಿಲ್ಲ ಅವ್ರ ಬಗ್ಗೆ ಅವನ ಅವಿವೇಕಿ ಅಂದ್ರೆ, ಅವನನ್ನು ವಿವೇಕಿ ಅಂತ ಪರೀಕ್ಷೆಗಾಗಿ ನಾನು ಅಂಕಕ್ಕೋಸ್ಕರ ಬರೆದಂತ ಅವಿವೇಕಿ ನಾನು ಇಲ್ಲಿ ನಿಂತಿದ್ದೆ. ಅದು ನನ್ನ ಮೇಸ್ಟ್ರಿಗೆ ಕೇಳಿದೆ, ಯಾಕೆ ಎಷ್ಟು ಸುಳ್ಳು ಹೇಳಿದ್ರಿ, ಯಾಕೆ ಹಿಂಗೆ ಓದ್ತಿದ್ರಿ ಅಂತ. ಅವ್ರ ಮೇಸ್ಟ್ರಿಗೆ ಕೇಳಬೇಕು, ಅವರು ಅದನ್ನೇ ಓದ್ಲಿಲ್ಲ. ಎಲ್ಲರೂ ಅಂಬೇಡ್ಕರ್ ರೀತಿ ಸಂಶೋಧನೆ ಮಾಡಿ ಸಾಧ್ಯ ಆಗಿಲ್ಲ. ಈ ರೀತಿಯ ಎಡಪಂಥರ, ಕಮ್ಯುನಿಸ್ಟರ ನೆಗೆಟಿವ್ ನರೇಟಿವ್ಗಳನ್ನ ಸಮಾಜ ಹಲವಾರು ವರ್ಷಗಳ ಕಾಲ ಕಾಪಿಟ್ಕೊಂಡು ಬಂದ್ಬಿಡ್ತು. ಉದಾಹರಣೆಗೆ ಮೊನ್ನೆ ಮತಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. SC ಸ್ಟೇಟಸ್ಸನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತ. ಅದು ಹಿಂದೆ ಇದ್ದಂಥ ಏನು ಜಡ್ಜ್ಮೆಂಟನ್ನು ನಾನು ಡಿಫೈನ್ ಮಾಡಲ್ಲ ಅಂತ ಹೇಳಿದ್ದೆ. ಇದೇ ಕೇಂದ್ರ ಮಂತ್ರಿ ನಾರಾಯಣ ಸ್ವಾಮಿ ಇದ್ದಾಗ ಪಾರ್ಲಿಮೆಂಟ್ನಲ್ಲಿ ಅವರು ಹೇಳಿದ್ದಾರೆ SC ಸ್ಟೇಟಸ್ ಹೋಗುತ್ತೆ, ನೀವು ಕೆಲಸ ಮಾಡಬೇಡಿ ಅಂತ.
ನಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾಕೆ ನೀವು ಹೃದಯದ ಒಳಗೆ ಇಟ್ಕೊಳ್ಬೇಕು ಅಂದ್ರೆ 90 ವರ್ಷಗಳಿಗಿಂತ ಹಿಂದೆನೆ ದಲಿತರು, ಶೋಷಿತರು, ಇಸ್ಲಾಂ ಅಥವಾ ಕ್ರಿಶ್ಚಿಯನ್ ಸೇರಿದ್ರೆ ಮೋಸ ಹೋಗ್ತೀರಿ ಎಚ್ಚರಿಸ್ತಾರೆ ಸರ್. 90 ವರ್ಷಗಳ ಹಿಂದೆ ಬರ್ತದನ್ನು ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ಚ್ ತಾಕತ್ತು. ಇದು ಇನ್ನೂ ಇದ್ರೂ ಕೂಡ ಪುಸ್ತಕದಲ್ಲಿ ನಿಮ್ಗೆ ಸಿಗ್ತದೆ ಅಂತ ಹೇಳಿ ಎಪಿಗ್ರಫಿ ಆಫ್ ಕರ್ನಾಟಕ ಸಂಪುಟ 6 ಶಾಸನ ಸಂಖ್ಯೆ 16, 17, 18, 19, 20 ಸೇರಿ 396. ಇದು ಶಾಸನ ಸಂಖ್ಯೆ ಅಲ್ಲ, ಇದರ ಸಂಖ್ಯೆ ಶಾಸನ ಸಂಖ್ಯೆ 19 ಸಿಕ್ಕಿದೆ. ಅದರಲ್ಲಿ 13ರಲ್ಲಿ ನಾನು ಹಿಂದೂಗಳನ್ನ ಕಗ್ಗೊಲೆ ಮಾಡಬೇಕು ಅನ್ನುವ ಕಾಫಿರ ತತ್ವವನ್ನು ಸಮರ್ಥನೆ ಮಾಡ್ತೀನಿ ಅಂತ ಟಿಪ್ಪು ಸುಲ್ತಾನ್ ಬರೆಸ್ಕೊಂಡಿದೆ. ಹೀಗೆ ಇಂಥ ಒಂದು ಸತ್ಯದ ಚಿಂತನೆಗಳು 21ನೇ ಶತಮಾನದಲ್ಲಿ ನಮ್ಮ ಕೈಗೆ ಅಧಿಕೃತವಾಗಿ ಸರ್ಕಾರಿ ದಾಖಲೆಗಳಲ್ಲಿ ಸಿಕ್ಕಿದ್ರು ಕೂಡ ನೀವು ಟಿಪ್ಪುವನ್ನ ಸ್ವಾತಂತ್ರ್ಯ ಪ್ರೇಮಿಯಾಗಿ ಇನ್ನೂ ಕೂಡ ಕಾಪಿಟ್ಕೊಂಡು ಬರ್ತಾ ಇದ್ದೀರಲ್ಲ, ಅದೆಷ್ಟರ ಮಟ್ಟಕ್ಕೆ ಸಾಧ್ಯ ಆಗ್ತದೆ? ಇಡೀ ಸಮಾಜವನ್ನು, ಹಿಂದೂ ಸಮಾಜವನ್ನು ನುಂಗಾಕಿದ ಊಟ 84 ಓದಬೇಕು ಅಂತಿದೆ. ಓದ್ಬಿಟ್ಟು ಯಾಕಂದ್ರೆ ಬದುಕನ್ನ ಈ ರೀತಿಯ ಅತ್ಯಂತ ಗೌರವವಾಗಿ ಬದುಕು ತಿಪ್ಪಸ್ವಾಮಿಗಳಿಗೆ ಎಂಡಾರ್ಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಮಾತು ಕಮ್ಮಿ ಮಾಡ್ಕೊಳ್ಬೇಕಾಗಿದೆ. 84 ಊಟ ಸಂಖ್ಯೆ 84 ಏನಿದೆ, ಮೀಸಲಾತಿ. ಈ ಥರದ ಒಂದು ಪದ ಬಂದ ತಕ್ಷಣ 2 ವಿಷಯ ನೆನಪು ಮಾಡ್ತಾರೆ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಅಧಿಕಾರ, ಇನ್ನೊಂದು ಮೀಸಲಾತಿ ವಿರೋಧಿಸಿದ್ದು RSS, ಮೀಸಲಾತಿ ವಿರೋಧಿಸಿದ್ದು BJP. ನಾನು ಯಾವುದೋ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ, ದಾಖಲೆಗಳ ಪರವಾಗಿ ಮಾತಾಡ್ತಿದ್ದೀನಿ. ಅಂಬೇಡ್ಕರ್ ಮತ್ತು RSS ಅನ್ನ ನೀವು ಕೈ ಜಗ್ಗುವವರೆಗೆ ಇಗಿಸಿ ದೂರ ಮಾಡಿದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅಂತ ಇಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವ್ರೇನು SC ಫೆಡರೇಷನ್ ಅಂತ ಒಂದು ರಾಜಕೀಯ ಪಕ್ಷ ಕಟ್ಟಿದ್ರಲ್ಲ, ಅದರಲ್ಲಿ MP ಆಗಿದ್ದಂತ ಬಾಳಾ ಸಾಹೇಬ್ ಸಾಳುಂಕೆ ಅನ್ನುವ MP ಅವರು ಬರೆದ ಅಧಿಕೃತ ದಿನಚರಿಯ ಆಧರಿಸಿ ಅವರ ಮಗ ಕಶ್ಯಪ್ ಸಾಳುಂಕೆ ಅಮರೇ ಸಾಹೇಬ್ ಅಂತ ಒಂದು ಪುಸ್ತಕ ಬರೀತಾರೆ ಮರಾಠಿನಲ್ಲಿ. ಅದು ಇಂಗ್ಲಿಷಲ್ಲೂ ಲಭ್ಯ ಇದೆ, ಹಿಂದಿನಲ್ಲೂ ಲಭ್ಯ ಇದೆ. ಅವ್ರೇನು ಹೇಳ್ತಾರೆ ಇಲ್ಲಿ ನೋಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ದಿನಾಂಕ 12/5/1939 ಪುಣೆ ನಗರದ ಭಾವೇಶಾಲಾ ಆವರಣದಲ್ಲಿ ನಡೆದ RSS OTC ಶಿಬಿರಕ್ಕೆ ವಕೀಲರಾದ ಶ್ರೀ ಬಾಬು ಸಾಹೇಬ್ ಗಡ್ಕರಿ, ದಲಿತ ನಾಯಕರು ಹಾಗೂ ಕಾರ್ಮಿಕರ ನಾಯಕ ಬಾಳಾ ಸಾಹೇಬ್ ಸಾಳುಂಕೆ ಮುಂತಾದವರಿಗೆ ಭೇಟಿ ನೀಡಿದ್ದರು. ಆ ಸಂದರ್ಭದಲ್ಲಿ ಸೈನಿಕರಿದ್ದಂತಿದ್ದ ಶಿಸ್ತು, ಶಿಬಿರಾರ್ಥಿಗಳ ಶಿಸ್ತು, ಸಮಾನತೆ, ಸಂಯಮಗಳನ್ನು ಕಂಡು ಉತ್ತೇಜಿತರಾದ ಅಂಬೇಡ್ಕರ್ ಅವರು ಸೈನ್ಯದ ಬಗ್ಗೆ, ಸಂಘಟನೆಯನ್ನು ಸದೃಢವಾಗಿ ಕಟ್ಟುತ್ತಿರುವ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ಅವರ ತಂದೆಯವರು ಸೇನೆಯಲ್ಲಿ ಸೇವೆ ಸಲ್ಲಿಸುವುದರಿಂದ ಬಾಬಾ ಸಾಹೇಬರಿಗೆ ಸ್ವತಃ ಸೇನಾ ಸಂಬಂಧಿ ಆಸಕ್ತಿ ಇತ್ತು. ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲಿ ಹೇಳ್ತಾರೆ, ಈ ಶಿಬಿರದಲ್ಲಿ ನನಗೆ ಎದ್ದು ಕಂಡದ್ದು ಆಶ್ಚರ್ಯವೆಂದರೆ ಶಿಸ್ತು, ಇಲ್ಲಿನ ನಡೆ, ನುಡಿ, ಸಮವಸ್ತ್ರ, ಕೆಲಸ ಕಾರ್ಯ, ಸಮಯ ಪಾಲನೆ ಎಲ್ಲವೂ ಎಷ್ಟೊಂದು ಅಚ್ಚುಕಟ್ಟಾಗಿದೆ ಅಂದರೆ ನಿಮ್ಮನ್ನೆಲ್ಲ ನೋಡಿದರೆ ನನಗೆ ಸೈನಿಕರೇ ನೆನಪಾಗುತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸೈನ್ಯದಲ್ಲಿ ಇದೇ ಶಿಸ್ತು, ಇದೇ ಸಮಯ ಪಾಲನೆ, ಇದೇ ದೇಶ ಪ್ರೇಮ, ಇವೆಲ್ಲವನ್ನು ನಾನು ಕಂಡು ಬೆಳೆದವನಾಗಿದ್ದೇನೆ. ಇಲ್ಲಿ ಬರೀತಾರೆ, ಬಾಳಾ ಸಾಹೇಬ್ ಸಾಳುಂಕೆ ಬರ್ಕೊಂಡಿದ್ದಾರೆ, ನಾನು ಪೂಜ್ಯ ಡಾಕ್ಟರ್ ಜಿ ಅವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೇಟಿಯಾಗಿದೆ. ಅಧಿಕೃತ ದಾಖಲೆ ನೀವು ಜಗ್ಗಿದ್ರಿ. RSS ಅನ್ನು ತಿರಸ್ಕರಿಸಿದ ಅಂಬೇಡ್ಕರ್ ಎಲ್ಲಿದೆ? ಎಲ್ಲಿ? ಒಂದೇ ಒಂದು ದಾಖಲೆ ತೋರಿಸಿ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾಕಿಸ್ತಾನ್ ಸರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕು ಬರಹಗಳ ಸಂಪುಟ 18ರಲ್ಲಿ ಕೆಲವರು ನಾನು ಬುದ್ಧ ಮತಕ್ಕೆ ದೀಕ್ಷೆ ತೆಗೆದುಕೊಳ್ಳಲು ನಾಗಪುರವನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ವ್ಯತಿರಿಕ್ತ ವಿವರಣೆಯನ್ನು ನೀಡುತ್ತಿದ್ದಾರೆ. ನನ್ನ ಮತ್ತು RSSನ ನಡುವೆ ಆ ರೀತಿಯ ಯಾವುದೇ ವ್ಯತಿರಿಕ್ತ ಚಿಂತನೆ ಇಲ್ಲ. ನಾನು ನಾಗಪುರವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೂ RSS ವಿರೋಧಕ್ಕೂ ಯಾವುದೇ ಸಂಬಂಧ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ದಾಖಲೆ ಕೊಡ್ತಾರೆ. ಪುಟ 108, ಇನ್ನು 3-4 ಪುಟ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಶೋಧನೆಯನ್ನ ಯಾಕೆ ಸಾರ್ವಕಾಲಿಕ ಸಂಶೋಧನೆ ಅಂತ ಕರಿತೀವಿ ಅಂತ ಕೇಳಿದ್ರೆ, ಅವರೊಳಗಿದ್ದ ರಾಷ್ಟ್ರಪ್ರೇಮದ ಜಾಗೃತ ಮನಸ್ಸು ಎಷ್ಟು ಅಪಾಪಸುತ್ತೆ ಅಂತ ಕೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರೇ ಓದಿದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ನೀವು ಭಾರತಕ್ಕೆ ರಚಿಸಿಕೊಟ್ಟ ಶ್ರೇಷ್ಠ ಸಂವಿಧಾನದ ಕಾರಣಕ್ಕಾಗಿ ನಿಮಗೆ ಡಿಲೀಟ್ ಪದವಿ ಕೊಡ್ತೀನಿ ಅಂತ ಪತ್ರ ಬರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹರ್ಷದಿಂದ ಅದನ್ನು ಸ್ವೀಕಾರ ಮಾಡ್ತಾರೆ. ನೀವು ಈ ಡೇಟ್ನಲ್ಲಿ ಬಂದು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಘೋಷಣೆ ಮಾಡಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ನೀವು ಡಿಲೀಟ್ ಪದವಿಯನ್ನು ಕೊಟ್ಟದ್ದು ನನಗೆ ಸಂತೋಷದ ಸಂಗತಿಯೇ, ಆದರೆ ಈಗಷ್ಟೇ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಸಂವಿಧಾನ ರಚನಾ ಕಾರ್ಯ ಮುಗಿದಿದೆ. ಈ ಸಂದರ್ಭದಲ್ಲಿ ಕೆಲವು
ತಾಂತ್ರಿಕವಾಗಿ ಸಾಂವಿಧಾನಿಕವಾಗಿ ಸಮಸ್ಯೆಗಳು ಉಗಮವಾಗ್ತದೆ. ಇಂಥ ಸಂದರ್ಭದಲ್ಲಿ ನಾನು ದೇಶವನ್ನು ರಕ್ಷಣೆ ಮಾಡುವ ಸಂದರ್ಭ, ಅಂತಹ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಸಂದರ್ಭ ನಾನು ಇಲ್ಲೇ ಇರಬೇಕಾಗುತ್ತೆ. ನಾನು ಇನ್ನು ಕೆಲವಾರು ವರ್ಷಗಳು ಬಿಟ್ಟು ಲೀಲಿಕ್ ಪದವಿಯನ್ನು ಬಂದು ಪಡೆಯುತ್ತೇನೆ. ಒಬ್ಬ ಹೃದಯದ ಒಳಗೆ ದೇಶವನ್ನು ಇಟ್ಟುಕೊಳ್ಳದಂಥ ವ್ಯಕ್ತಿ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಹೀಗಾಗಿ ಇನ್ನೂ 10 ದಾಖಲೆಗಳನ್ನು ಈ ಪುಸ್ತಕ ಕಟ್ಟಿಕೊಡ್ತದೆ. ಭಾರತ ಮತ್ತು ಅಂಬೇಡ್ಕರನ್ನ ನೀವು ಕತ್ತರಿಸಿ ತೋರಿಸ್ತಿರಲ್ಲ. ಅಖಂಡ ಭಾರತದ ಬಗ್ಗೆ 100 ಜನ ಪ್ರತಿಪಾದಕರು ಹೇಳ್ತಾರೆ, RSS ಹೇಳ್ತಾ ಇದೆ, ಚಿಂತಕರು ಹೇಳ್ತಾರೆ. ಆದ್ರೆ ಇಡೀ ದೇಶದಲ್ಲಿ ಪ್ರಕೃತಿ ದತ್ತವಾಗಿಯೇ ಭಾರತ ಅಖಂಡ ಅಂತ ಹೇಳಿದೆ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಭಾರತವನ್ನ ವಿಭಜಿಸಿದು ಅಂದ್ರೆ ಒಂದು ಭಾಗವನ್ನು ಸಪರೇಟ್ ಮಾಡುವುದು ಅಂತಲ್ಲ, ಒಂದು ಭಾಗವನ್ನು ಕತ್ತರಿಸಿ ಕೊಡುವುದು. ಹಾಗಾಗಿ ಭಾರತವನ್ನು ವಿಭಾಗ ಮಾಡಬಾರದು. ಇಷ್ಟು ದಿವ್ಯ ದೃಷ್ಟಿಯನ್ನ ಇಟ್ಟು, ದೂರದೃಷ್ಟಿಯನ್ನ ಇಟ್ಟು ಸಮಾಜವನ್ನು ಒಟ್ಟಿಗೆ ಕಟ್ಟುವ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆದರೆ ನೀವು ಯಾವ ಶತ್ರುಗಳು ಎಂದು ದೃಢೀಕರಿಸಿದಂಥ ಎಡಪಂಥೀಯರು, ಕಮ್ಯುನಿಸ್ಟರು ನೀವು ಮಾಡುವ ಕುಚೋದ್ಯಗಳಿಗೆ ಸಮಾಜ ಈಗಾಗಲೇ ನೊಂದಿದೆ, ಬೆಂದಿದೆ. ಸಾಕಷ್ಟು ದಿನ ದೂರಕ್ಕೆ ಸರಿದಿದೆ. ಆದರೆ ಇತ್ತೀಚೆಗೆ ಯಾರು ಜಂಜೀಯ ಲೇಖಕರು, ಯಾರು ರಾಷ್ಟ್ರವನ್ನು ಪ್ರೀತಿಸುವಂತ ಬರಹಗಾರರು ಸಂಶೋಧನೆಯ ಮೂಲಕ ನಿಮ್ಮನ್ನು ಬೆತ್ತಲು ಮಾಡ್ತಾ ಇದ್ದಾರೆ. ಅದು ಇನ್ನಷ್ಟು ಬೆತ್ತಲ ಆಗ್ತದೆ. ನೀವು ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಮ್ಯುನಿಸ್ಟರು ಎಡಪಂಥೀಯರು ಕೇಳಿ 80% ಕೈ ಬಿಟ್ಬಿಟ್ಟವ್ರೆ. ಯಾವ ವಿಷಯ ತಗೊಂಡ್ರು ಅವ್ರು ಪರವಾಗಿ ಬರ್ತದೇ ಇಲ್ಲ. ಒಂದೇ ಒಂದು ಸಂವಿಧಾನದ ಇಷ್ಟು 2 ವರ್ಷ 11 ತಿಂಗಳು 18 ದಿನಗಳ ಒಳಗೆ ಯಾವುದಾದ್ರೂ ಒಂದೇ ಒಂದು ಪದದಲ್ಲಿ, ಒಂದೇ ಒಂದು ವಾಕ್ಯದಲ್ಲಿ ಕಮ್ಯುನಿಸ್ಟ್ ತತ್ವವನ್ನು ಏನಾದರೂ ಬಾಬಾ ಸಾಹೇಬರು ಹಾಕಿದ್ರೆ, ನಾನು ಆಗ್ಲೇ ಮತ್ತೊಂದು ಸತಿ ಹೇಳಿದೆ, ನೀವು ಅದು ಒಂದು ಪದ ಕಮ್ಯುನಿಸ್ಟ್ ಪರವಾದ ಚಿಂತನೆಯನ್ನ ಇಡೀ ಸಂವಿಧಾನದ ಯಾವ್ದಾದ್ರು ಭಾಗದಲ್ಲಿ ತೋರಿಸಿದ್ರೆ ಮತ್ತೆ ನಾನು ಹೇಳ್ತೇನೆ, ಸಂವಿಧಾನ ವಿದ್ಯಾರ್ಥಿ ನನ್ನನ್ನು ಜೈಲಿಗೆ ಹಾಕ್ಬೋದು. ಏನು ಈ ಮನುಷ್ಯನ ಜೈಲಿಗೆ ಹೋಗೋಕೆ ಆಸೆ ಏನು ಅಂತ ಅನ್ಕೋಬಹುದು. ಇಲ್ಲ, ಏನ್ ಧೈರ್ಯ ಅಂದ್ರೆ ಎಡಪಂಥೀಯರಲ್ಲಿ ಅವರ ವಿಚಾರಧಾರೆಗಳಲ್ಲಿ ಸತ್ವವೂ ಇಲ್ಲ, ಸತ್ಯವೂ ಇಲ್ಲ. ಹಾಗಾಗಿ ನಾನು ಧೈರ್ಯವಾಗಿ ಹೇಳಿದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ಆಯೋಜಕರನ್ನು ವಂದಿಸಿ ಇಷ್ಟು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತುಂಡರಿಸಲಿಕ್ಕೆ ಕಷ್ಟ, ಆದರೂ ತುಂಡರಿಸಬೇಕಾದ್ರೆ ನನ್ನ ಕರ್ತವ್ಯ ಯಾವುದನ್ನ ಅಂದ್ರೆ ನನ್ನ ಮಾತನ್ನ ಅಂತ ಹೇಳ್ತಾ ಹಿರಿಯರಿಗೆ ವೇದಿಕೆಯನ್ನು ಬಿಟ್ಕೊಟ್ಟು ಅವಕಾಶಕ್ಕಾಗಿ ಯಾರ್ಯಾರು ಆಯೋಜಕರು ನೀವು ಇಷ್ಟು ಪ್ರಾಜ್ಞರನ್ನು ಕೂರಿಸಿದ್ರಿ, ನಿಮ್ಮೆಲ್ಲರಿಗೂ ಒಂದನೇ ಹೇಳಿ ನನ್ನ ಮಾತುಗಳು.